ಓಂ ಕಲಾವತಿ. ಓಂ 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 ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು ಮಧ್ಯದಲ್ಲಿ. ಸೊ ಇವತ್ತು ನಮ್ಗೆ ವಿಶೇಷವಾಗಿ ಡಾಕ್ಟರ್ ಅಶ್ವಿನಿ ಜಿ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಅಶ್ವಿನಿ ಜಿ, ವೆಲ್ಕಮ್. ಥ್ಯಾಂಕ್ ಯು. ಇವತ್ತು ಡಾಕ್ಟರ್ ಅಶ್ವಿನಿ ಜಿ ಅವರು ನಮಗೆ ಆಯುರ್ವೇದದ ಒಂದು ಅಭ್ಯಾಸ ಅಂದ್ರೆ ಅದರ ವಿಶೇಷವಾಗಿ ನಮ್ಗೆ ಲೆಸನ್ ಮಾಡ್ತಾ ಇರ್ತಾರೆ. ಪ್ರತಿನಿತ್ಯದ ದಿನಗಳಲ್ಲಿ, ಮುಂದಿನ ದಿನಗಳಲ್ಲಿ ಆಯುರ್ವೇದದ ಬಗ್ಗೆ ಅವರು ಡಾಕ್ಟರ್ ಅಶ್ವಿನಿ ಜಿ ಅವರು ಆಯುರ್ವೇದ ಮೆಡಿಕಲ್ ಕಾಲೇಜ್ ಮೈಸೂರಲ್ಲಿ ಅವರ ಒಂದು ಡಿಗ್ರಿಯನ್ನ ಮಾಡಿರೋದು. ಸೊ ಅವರು ಮೂಲತಃ ಈಗ ಬೆಂಗಳೂರಲ್ಲಿ ವಾಸವಾಗಿದ್ದಾರೆ. ಮತ್ತೆ ಅವರು ವಿಶೇಷವಾಗಿ ಆಯುರ್ವೇದದಲ್ಲಿ ಉನ್ನತ ಒಂದು ಜ್ಞಾನವನ್ನ ಹೊಂದಿರುವಂತಹವರು. ನಮ್ಮ ಜೊತೆಯಲ್ಲಿಯೇ ಮೊದಲನೇ ಬ್ಯಾಚ್ ಅನ್ನ ಕಂಪ್ಲೀಟ್ ಸಕ್ಸಸ್ಫುಲ್ ಆಗಿ ಅವರ ಜೊತೆಗೆ ಕೂಡಿ ನಾವು ಕಂಪ್ಲೀಟ್ ಮಾಡಿದ್ದೇವೆ. ಸೊ ಅವರು ಈಗ ಮುಂದುವರಿಸಿ ಆಯುರ್ವೇದ ಶಾಸ್ತ್ರದ ಬಗ್ಗೆ ಸಂಪೂರ್ಣವಾದ ಜ್ಞಾನವನ್ನ ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ಅಶ್ವಿನಿ ಜಿ, ನಮಸ್ತೆ. ನಮಸ್ತೆ. ಸ್ವಾಗತ. ಓಂ ಅಶ್ವಿನಿ ಜಿ. ಓಂ ಜಿ. ವೆಲ್ಕಮ್ ಟು MPYS ಮಹಿಳಾ ಪತಂಜಲಿ ಯೋಗ ಸಮಿತಿಗೆ ವೆಲ್ಕಮ್. ಥ್ಯಾಂಕ್ ಯು. ತುಂಬಾ ಸ್ವಾಗತ. ಓಂ 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 ಜಿ. ಓಂ. ಓಕೆ, ಎಲ್ರು ನಿಮ್ಮ ವಿಡಿಯೋ ಆಡಿಯೋಸ್ ನ ಮ್ಯೂಟ್ ಮಾಡ್ಕೊಳ್ಳಿ, ಸೊ ದಟ್ ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದಿಲ್ಲ. ಹೇಳಿದ್ ಕರೆಕ್ಟ್ ಆಗಿ ಕೇಳಿಸುತ್ತೆ, ಇಲ್ಲ ಅಂದ್ರೆ ಮಿಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಾವೆಲ್ಲರೂ ಸೇರ್ಬಿಟ್ಟು ಫಸ್ಟ್ ಬ್ಯಾಚ್ ನ ಬಹಳ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ. ಈಗ ಸೆಕೆಂಡ್ ಬ್ಯಾಚ್ ನು ಹಾಗೆ ಮಾಡ್ಬೇಕು ಅಂತ ನಮ್ಮ ಉದ್ದೇಶ. ನಿಮ್ಮೆಲ್ಲರ ಕೋಆಪರೇಷನ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್. ಓಕೆ, ಸ್ಟಾರ್ಟ್ ಮಾಡೋಣ. ನಾವು ಮೊದಲಿಗೆ ಧನ್ವಂತರಿ ಪ್ರಾರ್ಥನೆಯಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ಲಾಸ್ ಆದ್ರಿಂದ ಆಯುರ್ವೇದದ ಹಾಗೂ ಆರೋಗ್ಯದ ಮೂಲ ದೇವತೆ ಧನ್ವಂತರಿ. ಫೇಸ್ ಕಾಣಿಸ್ತಾ ಇಲ್ಲ. ಈಗ ಓಕೆನಾ? ಆಯುರ್ವೇದ ಹಾಗೂ ಆರೋಗ್ಯದ ಮೂಲ ದೇವತೆ ಧನ್ವಂತರಿ. ಧನ್ವಂತರಿ ಹೇಗ್ ಬಂದ ಅಂತ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಸಮುದ್ರ ಮಂಥನ ಮಾಡ್ಬೇಕಾದ್ರೆ ಅಮೃತ ಕಲಶನ ಒಂದು ಕೈಯಲ್ಲಿ, ಮತ್ತೊಂದು ಕೈಯಲ್ಲಿ ಸೌಟ್ ಹಿಡ್ಕೊಂಡು ಬಂದ. ಸೌಟ್ ಯಾಕೆ? ಅಮೃತನ ಎಲ್ರಿಗೂ ಹಂಚೋದಕ್ಕೆ ಅಂತ ಬಂದಿದ್ದು. ಸೊ ಇಂಥ ಧನ್ವಂತರಿನ ಪ್ರಾರ್ಥನೆ ಮಾಡಿ ಆ ಅಮೃತ ನಮ್ಗೆ ಎಲ್ರಿಗೂ ಸಿಗ್ಲಿ, ಆರೋಗ್ಯ ಆಯಸ್ಸು ಎಲ್ರಿಗೂ ಸಿಗಲಿ ಅಂತ ಹೇಳಿ ಧನ್ವಂತರಿ ಪ್ರಾರ್ಥನೆ ಮೂಲಕ ಸ್ಟಾರ್ಟ್ ಮಾಡೋಣ. ನಾನು ಹೇಳ್ತೀನಿ, ನೀವೆಲ್ಲ ಚಿನ್ಮುದ್ರ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ? ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೆ ಜರಾರುಭಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ. ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಅಂದ್ರೆ ಧನ್ವಂತರಿ ದೇವರಿಗೆ ಆದಿದೇವ ಯಾರೋ ಅವನಿಗೆ ಸುರಾಸುರೈರ್ವಂದಿತ ಪಾದ ಪದ್ಮಂ, ದೇವತೆಗಳು ರಾಕ್ಷಸರು ಎಲ್ರೂ ಅವನಿಗೆ ನಮಸ್ಕಾರ ಮಾಡ್ತಾರೆ. ಅಂತಹ ಪಾದ ಪದ್ಮಗಳಿಗೆ ಲೋಕೆ ಜರಾರುಗ್ಭಯ ವ್ಯಾಧಿನಾಶಂ ಅಂದ್ರೆ ಲೋಕದಲ್ಲಿರುವ ರುಕ್ ಅಂದ್ರೆ ಎಲ್ಲ ಬಗೆಯ ನೋವುಗಳು, ಮಾನಸಿಕ ದೈಹಿಕ ಎಲ್ಲಾ ತರದ ನೋವುಗಳು. ಭಯ ಅಂದ್ರೆ ಭೀತಿ. ಈಗ ಏನು ಭೀತಿ ಇರುತ್ತೆ ಹೇಳಿ? ನಮಗೆ ರೋಗದ ಭೀತಿ ಇರುತ್ತೆ, ಅಥವಾ ಸಾವಿನ ಭೀತಿ ಇರುತ್ತೆ, ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ? ಅದು ಸಣ್ಣ ಮಗುನ ಎತ್ಕೊಂಡು ಆಡಿಸ್ತಾ ಇರ್ತೀವಿ, ಅದು ನಮ್ಮನ್ನ ಹಿಡ್ಕೊಳ್ತೆ ಟೈಟ್ ಆಗಿ. ಯಾಕೆ ಹಿಡ್ಕೊಳ್ತೆ? ಬಿಡಿಸ್ಬಿಡ್ತಾರೆ ಇವರು ಅಂತ ಅದಕ್ಕೆ ಭಯ ಇರುತ್ತೆ. ಜೀವ ಭಯ ಅನ್ನೋದು ಹುಟ್ಟದಾಗಿಂದ ಸಾಯೋವರೆಗೂ ನಮಗೆ ಬಂದ್ಬಿಟ್ಟಿರುತ್ತೆ. ಅಂತ ಭಯನ ನಾಶ ಮಾಡುವಂತ ಧನ್ವಂತರಿಗೆ
ವ್ಯಾಧಿನಾಶಂ, ವ್ಯಾಧಿ ಅಂದ್ರೆ ಎಲ್ರಿಗೂ ಗೊತ್ತೇ ಇದೆ, ರೋಗಗಳು, ವಿವಿಧ ಬಗೆಯ ರೋಗಗಳು ನಮಗುಂಟಾಗತ್ತೆ. ಅಂತ ರೋಗಗಳನ್ನ ನಾಶ ಮಾಡುವಂತ ಧನ್ವಂತರಿಗೆ. ಆಮೇಲೆ ಕೊನೆಯ ಸಾಲಿನ ಲೋಕೆ ಜರಾರ್ಭಯ ವ್ಯಾಧಿನಾಶಂ ದಾತಾರಮೇಶಂ ವಿವಿಧ ಔಷಧೀನ. ಔಷಧಿಗೆ ಬಳಕೆಯಾಗುವಂತಹ ವಿವಿಧ ಗಿಡಮೂಲಿಕೆಗಳಾಗಿರ್ಬೋದು, ಪ್ರಾಣಿಜನ್ಯ ವಸ್ತುಗಳಾಗಿರ್ಬೋದು, ಇಂಥದನ್ನೆಲ್ಲಾ ನಮಗ್ ಕೊಟ್ಟಿರುವಂತ ಧನ್ವಂತರಿಗೆ ಅಥವಾ ಆಯುರ್ವೇದದ ಜ್ಞಾನವನ್ನು ಕೊಟ್ಟಿರುವಂತ ಧನ್ವಂತರಿಗೆ ನಾವೆಲ್ಲ ಇವತ್ತು ನಮಸ್ಕಾರ ಮಾಡೋಣ ಅಂತ ಈ ಶ್ಲೋಕದ ತಾತ್ಪರ್ಯ. ಓಕೆ, ಧನ್ವಂತರಿ ಪ್ರಾರ್ಥನೆ ಮುಗಿಸಿ ನಾವು ಮುಂದೆ ಹೋಗೋಣ. ಇವತ್ತಿನ ಕ್ಲಾಸಲ್ಲಿ ನಾವ್ ಏನ್ ನೋಡೋಣ ಅಂದ್ರೆ, ಈ ಬ್ಯಾಚ್ ಏನಿದೆ ನಮ್ದು ಮಹಿಳಾ ಪತಂಜಲಿ ಅವ್ರದ್ದು ಯೋಗ ಕ್ಲಾಸಸ್ ಏನಿದೆ, ಅದರಲ್ಲಿ ಆಯುರ್ವೇದನ ಒಂದು ಸಬ್ಜೆಕ್ಟ್ ಆಗಿ ಇಟ್ಟಿದ್ದಾರೆ. ಸೊ ಆಯುರ್ವೇದದ ಸಬ್ಜೆಕ್ಟ್ ನಲ್ಲಿ ನಾವು ಏನೇನ್ ನೋಡ್ತೀವಿ, ಈ ಮುಂದೆ ಬರುವಂತಹ ಕ್ಲಾಸಸ್ ಅಲ್ಲಿ ನಾವು ಏನೇನ್ ಸಬ್ಜೆಕ್ಟ್ಸ್ ಕವರ್ ಮಾಡ್ತೀವಿ, ಯಾವ್ಯಾವ್ದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಜ್ಞಾನ. ಯಾಕಂದ್ರೆ ಫುಲ್ ಜ್ಞಾನ ಕೊಡೋದಕ್ಕೆ ನಮಗೂ ಆಗಲ್ಲ, ನಿಮ್ಗೂ ಆಗಲ್ಲ ವಿತಿನ್ ಇಷ್ಟು ಚಿಕ್ಕ ಸ್ಪ್ಯಾನ್ ಅಲ್ಲಿ. ಸೊ ಎಷ್ಟಾಗುತ್ತೋ ಅಷ್ಟು, ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ಟೈಮ್ ಲಿಮಿಟ್ ಅಲ್ಲಿ ನಾವು ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನೇನಿದೆ ಆಯುರ್ವೇದ ಸಿಲೆಬಸ್ ಅಲ್ಲಿ ನಿಮಗೆ ಅಂತ ನೋಡಿ. ಫಸ್ಟ್ ಚಾಪ್ಟರ್ ಇರೋದು ಆಯುರ್ವೇದದ ಇಂಟ್ರೊಡಕ್ಷನ್, ಅಂದ್ರೆ ಆಯುರ್ವೇದದ ಪಕ್ಷಿ ನೋಟ. ಆಯುರ್ವೇದ ಅಂದ್ರೆ ಏನು, ಅದಕ್ಕೂ ಮುಂಚೆ ನೀವೆಲ್ಲ ತಿಳ್ಕೊಬೇಕಾಗಿರೋದು ಆರೋಗ್ಯ ಅಂದ್ರೆ ಏನು. ಆರೋಗ್ಯ ಅಂದ್ರೆ ಎಲ್ರು ಏನ್ ಹೇಳ್ತೀರಾ, ಆರೋಗ್ಯ ಅಂದ್ರೆ ಹೆಲ್ತ್ ಅಂತೀರಾ. ಹೆಲ್ತ್ ಸರಿ, ಸ್ವಾಸ್ಥ್ಯ ಸರಿ, ಆದ್ರೆ ಆರೋಗ್ಯ ಅಂದ್ರೆ ಮೂಲ ಉದ್ದೇಶ ಏನು ಆರೋಗ್ಯದ್ದು, ಯಾರನ್ನ ಆರೋಗ್ಯವಂತ ಅಂತೀವಿ, ಇದೆಲ್ಲ ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದನ್ನ ನಾವು ತಿಳ್ಕೊಂಡ್ಬಿಟ್ರೆ ಸೊ ನಾವು ಆರೋಗ್ಯವಾಗಿದೀವಿ. ಈಗ ಬರೀ ದೇಹದಲ್ಲಿ ರೋಗ ಇಲ್ಲ ಅಂದ್ರೆ ಅದು ಆರೋಗ್ಯ ಆಗೋದಿಲ್ಲ. ಅದನ್ನೆಲ್ಲ ನೋಡೋಣ ನಾವು ಮುಂದಿನ ಕ್ಲಾಸ್ ಅಲ್ಲಿ. ಆದ್ರೆ ಯೂಶಲಿ ನಾವೇನ್ ತಿಳ್ಕೊತೀವಿ, ಓಕೆ ಇವತ್ ನನಗ್ ಬಾಡಿನಲ್ಲಿ ಏನು ನೋವಿಲ್ಲ, ಐ ಆಮ್ ಫಿಸಿಕಲಿ ಫಿಟ್ ಅಂದ್ರೆ ನಾನು ಹೆಲ್ದಿ ಅನ್ಕೋತೀವಿ. ಅದು ತುಂಬಾ ತಪ್ಪು. ಆರೋಗ್ಯ ಅನ್ನೋದಕ್ಕೆ ತುಂಬಾ ಬ್ರಾಡ್ ಸ್ಪೆಕ್ಟ್ರಮ್ ಇದೆ, ಅಂದ್ರೆ ತುಂಬಾ ದೂರ ನೋಟ ಇದೆ ಆಯುರ್ವೇದ ಅನ್ನೋ ಒಂದು ಆರೋಗ್ಯ ಅನ್ನೋ ಒಂದು ಪದಕ್ಕೆ. ಸೊ ಆರೋಗ್ಯ ಏನು ಅಂತ ತಿಳ್ಕೊಂಡ್ರೆ ಮುಂದೆ ನಾವು ಏನೇನ್ ತಿಳ್ಕೊತೀವಿ ಅದಕ್ಕೆ ಬೇಸ್ ಲೈನ್ ಹಾಕ್ದಂಗಾಗತ್ತೆ. ಎಲ್ರಿಗೂ ಏನ್ ಬೇಕು ಜೀವನದಲ್ಲಿ, ಆರೋಗ್ಯ ಮತ್ತೆ ನೆಮ್ಮದಿ ಬೇಕು, ಆನೆ ಬೇಕು, ಹೌದಲ್ವಾ? ಎಲ್ರಿಗೂ ಒಂದೊಂದು ಆನೆ ಸಾಕು, ಒಂದು ಆರೋಗ್ಯ ಇನ್ನೊಂದು ನೆಮ್ಮದಿ. ನೀವ್ ಯಾರಿಗೆ ಆಶೀರ್ವಾದ ಮಾಡ್ಬೇಕಾದ್ರೂ ಅವ್ರಿಗೆ ಆಶೀರ್ವಾದ ಮಾಡಿ ನಿನಗೊಂದು ಆನೆ ಸಿಗ್ಲಿ ಅಂತ. ಆನೆ ಅಂದ್ರೆ 4 ಕಾಲಿರೋ ಆನೆ ಅಲ್ಲ, ಆನೆ ಅಂದ್ರೆ ಒಂದು ಆರೋಗ್ಯ ಇನ್ನೊಂದು ನೆಮ್ಮದಿ. ಇವೆರಡು ಇದ್ರೆ ನಮ್ ಲೈಫು ತುಂಬಾ ಸಕ್ಸಸ್ಫುಲ್ ಆಗಿರುತ್ತೆ, ತುಂಬಾ ಪೀಸ್ಫುಲ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಆನೆ ತಗೊಳ್ಳೋದಕ್ಕೆ ನಾವು ಒಬ್ಬೊಬ್ರು ಒಂದೊಂದು ನಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು, ಆರೋಗ್ಯ ನೆಮ್ಮದಿ ಸಾಧಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋ ಮೂಲ ಉದ್ದೇಶದಿಂದ ಆಯುರ್ವೇದ ಅನ್ನೋ ಸಿಲೆಬಸ್ ನ ನಿಮಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ. ಸೊ ನೀವೆಲ್ಲ ಆನೆಯನ್ನ ತಗೊಳ್ಳೋಕೆ ರೆಡಿ ಅಂತ ಅನ್ಕೋತೀನಿ. ಮುಂದೆ ಹೋಗೋಣ. ಸೊ ಮೊದಲನೇ ನೋಡಿದ್ವಿ ಆರೋಗ್ಯ ಅಂದ್ರೆ ಏನು. ನೆಕ್ಸ್ಟ್ ನೋಡ್ತೀವಿ ಆಯುರ್ವೇದ ಅಂದ್ರೆ ಏನು. ಆಯುರ್ವೇದದಲ್ಲಿ ಆರೋಗ್ಯದ ಬಗ್ಗೆ ಏನೇನ್ ಹೇಳಿದ್ದಾರೆ, ಆಯುರ್ವೇದದ ಪದದ ನಿರುಕ್ತಿ ಏನು. ಆಯು ಪ್ಲಸ್ ವೇದ 2 ವರ್ಡ್ಸ್ ಇದೆ. ಆಯು ಅಂದ್ರೆ ಏನು, ವೇದ ಅಂದ್ರೆ ಏನು, ಇದೆಲ್ಲ ನಾವು ಕವರ್ ಮಾಡ್ಕೊತಾ ಬರ್ತೀವಿ. ಇದೆಲ್ಲ ಇಂಟ್ರೊಡಕ್ಷನ್. ಈಗ ಸುಮ್ಮನೆ ಯಾರೋ ಕೇಳ್ತಾರೆ ನಿನಗೇನ್ ಗೊತ್ತು ಆಯುರ್ವೇದದ ಬಗ್ಗೆ, ಆಗ ನೀವು 4 ಮಾತಾಡೋ ಹಾಗೆ ಇರ್ಬೇಕು. ಇಲ್ಲ ನಿಮಗ್ ಬರೋ ಸ್ಟೂಡೆಂಟ್ಸೇ ಕೇಳ್ಬೋದು ಆಯುರ್ವೇದ ಅಂದ್ರೆ ಏನು, ನಾವ್ ಯಾಕೆ ಆಯುರ್ವೇದನ ಫಾಲೋ ಮಾಡ್ಬೇಕು, ಆಯುರ್ವೇದದ ಇಂಪಾರ್ಟೆನ್ಸ್ ಏನು, ಈಗಿನ ಲೈಫ್ ಅಲ್ಲಿ ಆಯುರ್ವೇದ ಯೂಸ್ ಆಗತ್ತಾ. ಯಾಕಂದ್ರೆ ತುಂಬಾ ವರ್ಷ ಹಳೇದು, 1000 ವರ್ಷ ಹಳೇದು. ಆದ್ರೆ ನಾವ್ ಅದ್ರ ಬಗ್ಗೆ ಅಲ್ಪವಾಗಿ ತಿಳ್ಕೊಂಡಿದ್ರು ಜನನ ಕನ್ವಿನ್ಸ್ ಮಾಡ್ಬೋದು. ತುಂಬಾ ಜನ ಯೋಗ ಪಥ, ಆಯುರ್ವೇದದ ಪಥಕ್ಕೆ ತಗೊಂಡ್ ಬರ್ಬೋದು. ಸೊ ನಮಗೆ ಜ್ಞಾನ ಇಲ್ಲ ಅಂದ್ರೆ ಒಂಥರ ನಗೆ ಪಾಟ್ಲಾಗ್ತೀವಿ ನಾವು. ಬೆಬ್ಬೆಬ್ಬೆ ಅಂದ್ರೆ ಚೆನ್ನಾಗಿರಲ್ಲ ಅಲ್ಲ ಎಲ್ರು ಮುಂದೆ. ಸೊ ಒಳ್ಳೆ ಯೋಗ ಶಿಕ್ಷಕರಾಗಕ್ಕೆ ಯೋಗದ ಅತ್ಯುನ್ನತ ಜ್ಞಾನ ಇಂಪಾರ್ಟೆಂಟು. ಅದ್ರ ಜೊತೆಗೆ ಆಯುರ್ವೇದ, ಯೋಗ ಫಿಲಾಸಫಿ ಇದೆಲ್ಲ ತಿಳ್ಕೊಂಡಿರ್ಬೇಕು. ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದ್ರೂ ತಿಳ್ಕೊಂಡಿರ್ಬೇಕು. ಯಾರು ಏನಾರು ಒಂದ್ ಶಬ್ದ ಹೇಳಿದ್ರೆ ನಿಮ್ಗದು ಓ ಇದೆಲ್ಲಿಂದ ಬಂತು, ಥರ್ಡ್ ವರ್ಲ್ಡ್ ಬಂತ ಅಂತ ಅನ್ನಿಸ್ಬಾರ್ದು. ಆಯುರ್ವೇದ ಅಂದ್ರೆ ನಂಗೊತ್ತು ಆಯುರ್ವೇದದ ಬಗ್ಗೆ ಅಲ್ಪ ಸ್ವಲ್ಪ ಜ್ಞಾನ ಅಂತೂ ಇದೆ. ನೀವು ಕಂಪ್ಲೀಟ್ ಆಗಿ ಆಯುರ್ವೇದ ತಜ್ಞರಲ್ಲ, ಯಾಕಂದ್ರೆ ನೀವು 5 ವರ್ಷ ಓದಿಲ್ಲ, ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಾ. ಇದನ್ನ ನೀವು ಫಸ್ಟ್ ತಿಳ್ಕೊಬೇಕು. ಆಯುರ್ವೇದ ಕ್ಲಾಸ್ ಅಟೆಂಡ್ ಮಾಡಿದೀನಿ ಅಂದ್ರೆ ನಾನ್ ಡಾಕ್ಟರ್ ಆಗಕ್ ಆಗಲ್ಲ. ಓಕೆ, ಅದಕ್ಕೆ ಬೇರೆ ತರ ಎಕ್ಸ್ಪರ್ಟೀಸ್ ಬೇಕು. ಆದ್ರೆ ಡಾಕ್ಟರ್ ಹೇಳಿದ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ ನಿಮಗೆ ಇದ್ರಿಂದ ಬರುತ್ತೆ. ಮತ್ತೆ ಮುಂದೆ ನೀವು ಯೋಗ ಶಿಕ್ಷಕರಾದಾಗ ಜನಗಳಿಗೆ ಆರೋಗ್ಯದ ಅರಿವು ಮೂಡಿಸೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಆರೋಗ್ಯ ಅಂದ್ರೆ ಏನು ಅಂತ ನೋಡ್ತೀವಿ ಫಸ್ಟ್ ಚಾಪ್ಟರ್ ಅಲ್ಲಿ, ಇಂಟ್ರೊಡಕ್ಷನ್ ಟು ಆಯುರ್ವೇದ.
ಆಯುರ್ವೇದದ ಪಕ್ಷಿ ನೋಟದಲ್ಲಿ ಆರೋಗ್ಯ ಅಂದ್ರೆ ಏನು, ಆಯುರ್ವೇದ ಅಂದ್ರೆ ಏನು, ಆಯುರ್ವೇದನ ನಾವು ಯಾಕಾಗಿ ತಿಳಿಬೇಕು, ಆಯುರ್ವೇದದ ಮೂಲ ಉದ್ದೇಶಗಳೇನು, ಹಿಂದಿನ ಕಾಲದಲ್ಲಿ ಹೇಳಿದ್ದು ಈಗ್ಲೂ ಅಪ್ಲೈ ಆಗುತ್ತಾ, ಈಗಿನ ಕಾಲದಲ್ಲಿ ಆಯುರ್ವೇದದ ಪ್ರಸ್ತುತತೆ ಇದೆಯಾ, ಇಷ್ಟು ತಿಳ್ಕೊತೀವಿ ಇಂಟ್ರೊಡಕ್ಷನ್ ಅಲ್ಲಿ. ಆಮೇಲೆ ಅದೇ ಚಾಪ್ಟರ್ ನಿಮ್ಗೆ ಆಯುರ್ವೇದದ ಅಂಗಗಳ ಬಗ್ಗೆ ಇದೆ. ಅಂಗ ಅಂದ್ರೆ ಬ್ರಾಂಚ್. ಒಂದು ಟ್ರೀ ಇರುತ್ತೆ, ಒಂದು ಮರ ಇರುತ್ತೆ, ಆ ಟ್ರೀ ನಲ್ಲಿ ತುಂಬಾ ಬ್ರಾಂಚಸ್ ಇರುತ್ತೆ. ಅದೇ ತರ ಈಗ ನಿಮ್ಗೆ ಮಾಡರ್ನ್ ಮೆಡಿಸಿನ್ ಅಥವಾ ಅಲೋಪತಿನಲ್ಲಿ ನೋಡಿದ್ದೀರಾ, ಅಲೋಪತಿನಲ್ಲಿ ಎಷ್ಟೊಂದು ಬ್ರಾಂಚಸ್ ಇದೆ. ಆಪ್ಥಾಲ್ಮಾಲಜಿ ಇದೆ, ENT ಇದೆ, ಆಮೇಲೆ ಇನ್ನೇನಿದೆ, ಜನರಲ್ ಮೆಡಿಸಿನ್ ಇದೆ, ಸರ್ಜರಿ ಇದೆ, ಪೀಡಿಯಾಟ್ರಿಕ್ಸ್ ಇದೆ, ಹಾಗೆ ಸಿಕ್ಕಾಪಟ್ಟೆ ಬೈಫರ್ಕೇಶನ್ಸ್ ಇದೆ, ಅಂದ್ರೆ ಸ್ಪೆಷಲೈಸೇಷನ್ಸ್. ಡಾಕ್ಟರ್ ಅಂದ್ರೆ ಹೋಲ್ಸಮ್ ಡಾಕ್ಟರ್ ಅಲ್ಲ, ಅವರು ಮತ್ತೆ ಸೂಪರ್ ಸ್ಪೆಷಲೈಸೇಷನ್ ಮಾಡ್ತಾ ಇರ್ಬೇಕು. ಈಗ ಬ್ರೈನ್ ಪ್ರಾಬ್ಲಮ್ ಇದ್ರೆ ನಾವು ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕು, ಕಣ್ಣು ಪ್ರಾಬ್ಲಮ್ ಇದ್ರೆ ಬೇರೆ ಡಾಕ್ಟರ್ ಹತ್ರ ಹೋಗ್ಬೇಕು. ಮನುಷ್ಯನ ಆಸ್ ಅ ಹೋಲ್ ಕಂಪ್ಲೀಟ್ ಆಗಿ ಈಗ ಯಾರು ಟ್ರೀಟೇ ಮಾಡೋದಿಲ್ಲ, ಪೀಸ್ ಬೈ ಪೀಸ್, ಪಾರ್ಟ್ ಬೈ ಪಾರ್ಟ್ ಅವ್ರವ್ರ ಹತ್ರ ಇವ್ರವ್ರ ಹತ್ರ ಕಳಿಸ್ತಾ ಇರ್ತಾರೆ. ಅದು ಮಾಡರ್ನ್ ಮೆಡಿಸಿನ್. ಆಯುರ್ವೇದ ನಿಮ್ಗೆಲ್ಲ ಗೊತ್ತಿರ್ಲಿಕ್ಕಿಲ್ಲ ಮೋಸ್ಟ್ಲಿ, ಆಯುರ್ವೇದದಲ್ಲೂ ಆ ತರ ಬ್ರಾಂಚಿಂಗ್ ಇದೆ ಅಂತ. ಖಂಡಿತ ಇದೆ. ಇದು ಸಾವಿರಾರು ವರ್ಷಗಳ ಹಿಂದೆನೆ ಮಾಡಿರುವಂತಹ ಬ್ರಾಂಚ್, ತುಂಬಾ ಸೈಂಟಿಫಿಕ್ ಆಗಿ ಮಾಡಿರುವಂತಹ ಬ್ರಾಂಚ್. ಆದ್ರೆ ದುರದೃಷ್ಟವಶಾತ್ ಏನಂದ್ರೆ ಈ ಬ್ರಾಂಚ್ ಗಳಲ್ಲಿ ಎಷ್ಟೊಂದು ಈಗ ಅಪ್ರಸ್ತುತವಾಗಿದೆ. ಅಂದ್ರೆ nobody is using the knowledge in those branches. ಆಯ್ತಾ? ಈ ಆಯುರ್ವೇದದ ಅಷ್ಟ ಅಂಗಗಳು ಅಂದ್ರೆ 8 ಬ್ರಾಂಚಸ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊತೀವಿ. ಓಕೆ, ಆಯುರ್ವೇದದ 8 ಬ್ರಾಂಚಸ್ ಸುಮ್ಮನೆ ಹೇಳಿರ್ತೀನಿ ನಿಮ್ಗೆ, ನಾಳೆ ಕ್ಲಾಸ್ಗೆ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ನಾನ್ ನಿಮ್ಗೆ ನಾನೇ ಕೈಯಲ್ಲಿ ಬರ್ದಿರೋದಂತಹ ಒಂದು ನೋಟ್ಸ್ ಇದೆ, ಅದನ್ನ ಜಸ್ಟ್ ಹಾಗೆ ಕಳಿಸ್ತೀನಿ, ಸುಮ್ಮನೆ ಗ್ಲಾನ್ಸ್ ಮಾಡಿ. ಸೊ ಆಯುರ್ವೇದದ ಅಷ್ಟ ಅಂಗಗಳು, ಅಷ್ಟ ಅಂದ್ರೆ 8, ಅಂಗಗಳು ಅಂದ್ರೆ ಬ್ರಾಂಚಸ್: ಕಾಯ ಚಿಕಿತ್ಸಾ, ಬಾಲ ಚಿಕಿತ್ಸಾ, ಭೂತ ಚಿಕಿತ್ಸಾ, ಅಗದ ತಂತ್ರ, ಶಲ್ಯ ಚಿಕಿತ್ಸೆ, ಶಾಲಾಕ್ಯ ಚಿಕಿತ್ಸೆ, ರಸಾಯನ ತಂತ್ರ ಮತ್ತೆ ವಾಜೀಕರಣ ತಂತ್ರ. 8 ಬ್ರಾಂಚಸ್ ಇದೆ. ಇದನ್ನೆಲ್ಲ ಡೀಟೇಲ್ ಆಗಿ ನಾನು ಹೇಳ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಸುಮ್ಮನೆ ತಿಳ್ಕೊಳ್ಳಿ, ಮೊದಲನೇ ಚಾಪ್ಟರ್ ಅಲ್ಲಿ ನಾವು ಇಷ್ಟನ್ನು ಕವರ್ ಮಾಡ್ತೀವಿ. ಆರೋಗ್ಯ, ಆರೋಗ್ಯದ ಧ್ಯೇಯ, ಆರೋಗ್ಯದ ಮೀನಿಂಗ್, ಎಸ್ಪೆಷಲಿ ಯಾರು ಆರೋಗ್ಯವಂತ ಅಂತ ತಿಳ್ಕೊಳ್ಳೋದು ನಮ್ಮ ಫಸ್ಟ್ ಪ್ರಿಯಾರಿಟಿ. ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳೋದು, ಆಯುರ್ವೇದದಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋದು, ಈಗಿನ ಕಾಲದಲ್ಲಿ ಆಯುರ್ವೇದದ ಪ್ರಸ್ತುತತೆ, ಆಮೇಲೆ ಆಯುರ್ವೇದದ ಬ್ರಾಂಚ್, ಇಷ್ಟನ್ನು ಫಸ್ಟ್ ಚಾಪ್ಟರ್ ನೋಡ್ತೀವಿ. ಎರಡನೇ ಚಾಪ್ಟರ್ ಬಂದಾಗ ನಿಮಗೆ ಯೋಗ ಫಿಲಾಸಫಿ ಹೇಳೇ ಇರ್ತಾರೆ, ಜಗತ್ತೆಲ್ಲ ಪಂಚಮಹಾಭೂತಗಳಿಂದ ಆಗಿದೆ. ಸಿಮಿಲರ್ಲಿ ಜಗತ್ತಲ್ಲಿರುವಂತಹ ನಮ್ಮ ದೇಹ ಅದು ಸಹಿತ ಪಂಚಮಹಾಭೂತಗಳಿಂದಾನೇ ಆಗಿದೆ. ಇಂಥ ಪಂಚಮಹಾಭೂತಗಳ ಸಿದ್ಧಾಂತ ಅಂದ್ರೆ ಪಂಚಮಹಾಭೂತಗಳಿಂದ ನಮ್ಮ ದೇಹದ ಮೇಲೆ ಆಗುವಂತ ಪರಿಣಾಮಗಳು, ಇಲ್ಲ ಯಾವ್ಯಾವ ಪಂಚಮಹಾಭೂತದ ಪ್ರಿಡಾಮಿನೆನ್ಸ್ ಇದೆ ಅದನ್ನ ತಿಳ್ಕೊತೇವೆ. ಇದ್ರ ಜೊತೆಗೆ ನಾವು ತ್ರಿದೋಷಗಳು, ಇವೆಲ್ಲ ಕೇಳಿರ್ತೀರಾ, ವಾತ ಜಾಸ್ತಿ ಆಯ್ತು, ಪಿತ್ತ ಜಾಸ್ತಿ ಆಯ್ತು, ಕಫ ಜಾಸ್ತಿ ಆಯ್ತು, ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅದೆಲ್ಲ. ಯಾಕಂದ್ರೆ ನಮ್ಮ ಹಿಂದಿನವರು ಅದೇ ತರ ಫಾಲೋ ಮಾಡ್ಕೊಂಡು ಬಂದಿದ್ರು, ನಮಗೂ ಅಲ್ಪ ಸ್ವಲ್ಪ ಜ್ಞಾನ ಬಂದಿರುತ್ತೆ. ಆದ್ರೆ ಇದ್ರ ಬಗ್ಗೆ ಡೀಪ್ ನಾಲೆಜ್ ಅಥವಾ ಸುಮಾರಾಗಿ ನಮ್ಮ ದೇಹನ ಅರ್ಥ ಮಾಡ್ಕೊಳ್ಳುವಂತಹ ಜ್ಞಾನ ನಮಗೆಲ್ಲ ಬೇಕೇ ಬೇಕು, ಹೌದಲ್ಲ? ಏನೋ ಆಹಾರ ತಿಂದ್ರೆ ನಮ್ಮ ಬಾಡಿಗೆ ಯಾವ ಚೇಂಜ್ ಆಗುತ್ತೆ ಅದನ್ನ ನಾವು ನೋಟಿಸ್ ಮಾಡಿ ಡಾಕ್ಟರ್ ಹತ್ರ ಹೋಗೋದು ಬೇರೆ. ಅದಕ್ಕಿಂತ ಮುಂಚೆ ನಮ್ಮ ಕೈಯಲ್ಲಿ ನಮ್ಮ ಕಿಚನಿಂದ ಏನ್ ಹೆಲ್ಪ್ ತಗೊಳಕಾಗಲ್ಲ ಅದನ್ನೆಲ್ಲ ನಾವು ತಗೊಳ್ಳೇಬೇಕು. ಆದಷ್ಟು ಡಾಕ್ಟರ್ ಹತ್ರ ಹೋಗೋದನ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇದ್ರ ಬಗ್ಗೆ ಎಲ್ಲ ಮೂಲ ಜ್ಞಾನ ಬಹಳ ಅವಶ್ಯಕ. ಸೊ ನಾವೇನ್ ತಿಳ್ಕೊತೀವಿ, ಪಂಚಮಹಾಭೂತಗಳು ಯಾವ್ಯಾವ್ದು ಡಾಮಿನೆಂಟ್ ಆಗಿದೆ ಅದನ್ನ ತಿಳ್ಕೊತೀವಿ. ತ್ರಿದೋಷಗಳು, ಯಾವ್ದು ತ್ರಿದೋಷ? ವಾತ, ಪಿತ್ತ ಮತ್ತೆ ಕಫ. ಈ 3 ತ್ರಿದೋಷಗಳು ನಮ್ಮ ದೇಹದಲ್ಲಿದೆ. ಇದೆಲ್ಲ ಏನ್ ಗೊತ್ತಾ, ತ್ರಿದೋಷ, ಸಪ್ತಧಾತು ಮತ್ತೆ ತ್ರಿಮಲಗಳು. ದೋಷ, ಧಾತು, ಮಲ, ಇವು 3 ನಮ್ಮ ಬಾಡಿ ಅನ್ನೋ ಒಂದು ಬಿಲ್ಡಿಂಗ್ಗೆ ಪಿಲ್ಲರ್ಸ್ ಇದ್ದ ಹಾಗೆ. 3 ಪಿಲ್ಲರ್ಸ್ ಇದೆ, ಒಂದು ದೋಷ, ಒಂದು ಧಾತು, ಒಂದು ಮಲ. ಸೊ ಈ ದೋಷಗಳಲ್ಲಿ ಬೈಫರ್ಕೇಶನ್ 3: ವಾತ, ಪಿತ್ತ, ಕಫ. ಹಾಗೆ ಧಾತುಗಳಲ್ಲಿ 7 ಧಾತುಗಳು ಹೇಳ್ತಾರೆ, ಸಪ್ತಧಾತುಗಳು ಅಂತ. ರಸಧಾತು, ರಕ್ತಧಾತು, ಮಾಂಸ, ಮೇಧ, ಅಸ್ಥಿ, ಮಜ್ಜೆ ಮತ್ತು ಶುಕ್ರಧಾತು. 7 ಧಾತುಗಳಿದೆ ದೇಹದಲ್ಲಿ. ಆಮೇಲೆ ಮಲಗಳಿಗೆ ಬರ್ತದೆ 3 ಪಿಲ್ಲರ್ಸ್ ಅಂದ್ರೆ ಕಂಬಗಳು, ಬೇಸ್ಮೆಂಟ್, ಅಡಿಪಾಯ, ದೇಹದ ಅಡಿಪಾಯ, ದೋಷ, ಧಾತು, ಮಲ. ಸೊ ಮಲಗಳು ಯಾವುದು? ಮಲಗಳಲ್ಲಿ 3 ವಿಧ: ಪುರೀಶ, ಮೂತ್ರ ಮತ್ತೆ ಸ್ವೇದ.
ಮಲ ಅಂದ್ರೆ ಯಾವ್ದು ದೇಹದಿಂದ ಹೊರಗೆ ಹೋಗ್ಬೇಕು ಅದಕ್ಕೆ ಮಲ ಅಂತೀವಿ. ಇದರ ಬಗ್ಗೆ ಎಲ್ಲ ಡೆಫಿನೇಷನ್ಸ್ ಇದೆ, ನಾನು ನಿಮ್ಗೆ ಖಂಡಿತ ಶೇರ್ ಮಾಡ್ತೀನಿ. ಸೊ ಮಲಗಳು 3 ವಿಧ: ಪುರೀಶ, ಮೂತ್ರ ಮತ್ತೆ ಸ್ವೇದ. 2ನೇ ಚಾಪ್ಟರ್ ಅಲ್ಲಿ ನಾವು ಇಷ್ಟನ್ನು ತಿಳ್ಕೊತೀವಿ: ಪಂಚಮಹಾಭೂತಗಳ ಬಗ್ಗೆ, ತ್ರಿದೋಷಗಳ ಬಗ್ಗೆ, ಸಪ್ತಧಾತು, ತ್ರಿಮಲಗಳು ಹಾಗೂ ಇವುಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಸಪ್ತಧಾತು ತ್ರಿಮಲ ನಿಮಗೆ ಅಷ್ಟೊಂದಿಲ್ಲ, ನಿಮಗೆ ತ್ರಿದೋಷಗಳ ಬಗ್ಗೆ ಕಂಪ್ಲೀಟ್ ಆಗಿದೆ, ಅದನ್ನ ತಿಳ್ಕೊಳ್ಳಿ. 3ನೇ ಚಾಪ್ಟರ್ ಇಂದ ನಿಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಟಾಪಿಕ್ ಇಟ್ಟಿದ್ದಾರೆ. ಏನು ಅಂದ್ರೆ, ಈಗ ನಮ್ಗೆ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಇದು ಹಿಂದಿನ ಕಾಲದಲ್ಲಿ ಇದ್ದಂತ ಲೈಫ್ ಸ್ಟೈಲ್ ನಾವ್ ಯಾರು ಫಾಲೋ ಮಾಡ್ತಿಲ್ಲ. ನಮ್ ಲೈಫ್ ಸ್ಟೈಲೇ ಬೇರೆ. ಈಗ ನನ್ ಸ್ಟೈಲೇ ಬೇರೆ ಅಂತೀವಲ್ಲ, ಅದೇ ತರ ಲೈಫ್ ಸ್ಟೈಲೇ ಬೇರೆ. ಏನಂದ್ರೆ ನಾವ್ ಎಷ್ಟೊತ್ಕೋ ಹೇಳ್ತೀವಿ, ಏನೋ ತಿಂತೀವಿ, ಹೇಗ್ ಬೇಕಾದ್ರೂ ಇರ್ತೀವಿ, ಯಾವ್ಯಾವ ಟೈಮಲ್ಲೋ ತಿಂತೀವಿ, ಅದ್ ಏನ್ ತಿಂತೀವಿ ಅಂತ ನಮ್ಗೆ ಗೊತ್ತಿರಲ್ಲ ಎಷ್ಟೊಂದ್ಸತಿ. ಹೀಗೆಲ್ಲ ಮಾಡ್ಕೊಂಡ್ಬಿಟ್ಟು ಏನಾಗಿದೆ, ಬಾಡಿನಲ್ಲಿರೋ ಬಯೋಲಾಜಿಕಲ್ ಕ್ಲಾಕ್ ಅಂದ್ರೆ ಜೈವಿಕ ಗಡಿಯಾರ ಏನಿದೆ ಅದು ಎಲ್ಲರದು ಕೆಟ್ಟ ಹೋಗ್ತಿದೆ. ಈಗ ನಾವು ಆಯುರ್ವೇದದ ಈ ಚಾಪ್ಟರ್ಸ್ ಇಂದ ಆ ಕ್ಲಾಕ್ ನ ಮತ್ತೆ ವೈಂಡಿಂಗ್ ಮಾಡ್ತೀವಿ, ಆ ಕ್ಲಾಕ್ ನ ಮತ್ತೆ ರಿವೈಟಲೈಸ್ ಮಾಡ್ತೀವಿ. ಯೋಗದಿಂದ ಅದು ಗ್ಯಾರಂಟಿ ಫುಲ್ ತೊಕ್ಕಿಡ್ದಿರೋದೆಲ್ಲ ಕ್ಲೀನ್ ಆಗ್ಬಿಟ್ಟು ರೆಡಿ ಆಗಿರತ್ತೆ. ಈ ಆಯುರ್ವೇದದ ಜ್ಞಾನದಿಂದ ನಾವು ಅದಕ್ಕೆ ವೈಂಡ್ ಮಾಡ್ತೀವಿ, ಅಂದ್ರೆ ಅದಕ್ಕೆ ಕೀ ಕೊಡ್ತೀವಿ. ಕೀ ಕೊಟ್ಟಾಗ ಏನಾಗುತ್ತೆ, ಕ್ಲಾಕ್ ಮತ್ತೆ ಟಿಕಿಂಗ್ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಬಾಡಿ, ನಮ್ಮ ಲೈಫ್ ಸ್ಟೈಲ್ ನಾರ್ಮಲ್ ಹಾದಿಗೆ ಬರುತ್ತೆ. ಆದ್ರಿಂದ ಈ ನೆಕ್ಸ್ಟ್ ಚಾಪ್ಟರ್ಸ್ ತುಂಬಾನೇ ಚೆನ್ನಾಗಿದೆ. ಅದು ಯಾವ್ಯಾವ್ದು ಅಂದ್ರೆ ದಿನಚರ್ಯೆ, ಋತುಚರ್ಯೆ ಹಾಗೂ ರಾತ್ರಿಚರ್ಯೆ. ಫಸ್ಟ್ ರಾತ್ರಿಚರ್ಯೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವಾಗ್ಲೂ. ಯಾಕೆ ಅಂದ್ರೆ ರಾತ್ರಿ ಕರೆಕ್ಟ್ ಆಗಿ ಮಲ್ಕೊಂಡ್ರೆ ಅವನ ದಿನ ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆ ರಾತ್ರಿ ಬ್ಯೂಟಿಫುಲ್ ಆಗಿ ನಿದ್ದೆ ಬರುತ್ತೋ ಅವನಿಗೆ ಬೆಳಗ್ಗೆ ಚೆನ್ನಾಗಿ ಎಚ್ಚರ ಆಗತ್ತೆ. ಎಲ್ರು ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು, ಅವಾಗ ಜ್ಞಾನಾರ್ಜನೆಗೆ ಒಳ್ಳೆ ಸಮಯ, ದೇವರ ಧ್ಯಾನ ಮಾಡಿದ್ರೆ ಬಹಳ ಒಳ್ಳೇದು, ಯೋಗ ಮಾಡಿದ್ರೆ. ಯಾಕೆ ಎಲ್ರಿಗೂ ಮಾಡಕ್ಕಾಗಲ್ಲ? ಯಾಕೆಂದ್ರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಿರ್ಲಿ, ನಮ್ಮ ಹಿಂದಿನ ದಿನದ ಆಕ್ಟಿವಿಟೀಸ್ ಆಗಿರ್ಲಿ, ನಮ್ಮ ಸ್ಲೀಪ್ ಮೇಲೆ ತುಂಬಾ ಎಫೆಕ್ಟ್ ಮಾಡುತ್ತೆ. ಸೊ ಊಟ ಯಾವಾಗ ಮಾಡ್ಬೇಕು, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಯಾವ ತರ ಊಟ ಮಾಡ್ಬೇಕು, ಎಷ್ಟೊತ್ತಿಗೆ ನಿದ್ದೆ ಮಾಡ್ಬೇಕು, ಹೇಗ್ ನಿದ್ದೆ ಮಾಡ್ಬೇಕು, ಊಟ ಮಾಡಾದ್ಮೇಲೆ ನಾವು ಓಡಾಡ್ಬೇಕಾ, ಕೂತ್ಕೋಬೇಕಾ, ಮಲ್ಕೋಬೇಕಾ, ಇದೆಲ್ಲ ರಾತ್ರಿಚರ್ಯೆಯಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೋಡಿ, ಬೇರೆ ಯಾವುದೇ ಶಾಸ್ತ್ರ ಆಗಿರ್ಲಿ, ಅದು ಅಲೋಪತಿ, ಹೋಮಿಯೋಪತಿ, ಯಾವ್ದಾದ್ರೂ ಆಗಿರ್ಲಿ, ಯಾವ್ದಾದ್ರೂ ಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ, ಇಂಥ ರೋಗ ಇಂಥ ಔಷಧಿ, ಇಂಥ ರೋಗ ಇಂಥ ಔಷಧಿ ಅಂತ ಹೇಳ್ತಾರೆ. ಬಟ್ ಆಯುರ್ವೇದದಲ್ಲಿ ಲೈಫ್ ಸ್ಟೈಲ್ ಕರೆಕ್ಷನ್ ಅಂತ ತುಂಬಾ. ಆಕ್ಚುಲಿ ಆಯುರ್ವೇದದ ಮೂಲ ಉದ್ದೇಶ ಏನ್ ಗೊತ್ತಾ? ಆರೋಗ್ಯವಂತನ ಆರೋಗ್ಯ ರಕ್ಷಣೆ ಹಾಗೂ ರೋಗದ ಚಿಕಿತ್ಸೆ. ಅದು ಸೆಕೆಂಡರಿ. ರೋಗದ ಚಿಕಿತ್ಸೆ ಎಲ್ಲ ಡಾಕ್ಟರ್ಸ್ ಮಾಡ್ತಾರೆ, ಬಟ್ ಆರೋಗ್ಯವಂತನ ಆರೋಗ್ಯ ರಕ್ಷಣೆನೇ ಆಯುರ್ವೇದದ ಮೂಲ ಗುರಿ ಅಥವಾ ಉದ್ದೇಶ. ಹೇಗ್ ರಕ್ಷಣೆ ಮಾಡೋದು ಆರೋಗ್ಯವಂತನ ಆರೋಗ್ಯ? ಅವನಿಗೆ ಜೀವನದಲ್ಲಿ ಅನುಸರಿಸಬೇಕಾದ ನಿಯಮಗಳನ್ನ ನಾವು ಹೇಳ್ಕೊಡ್ಬೇಕು, ಅಥವಾ ನಾವು ಆರೋಗ್ಯವಾಗಿರ್ಬೇಕಾದ್ರೆ ಅದನ್ನ ಪಾಲಿಸೋದನ್ನ ಕಲಿಬೇಕು. ಈಗ ನೋಡಿ, ನಮ್ಮಂತೆಲ್ಲ ಸಣ್ಣ ಸಣ್ಣ ಮಕ್ಳು ಇರ್ತಾರಲ್ವಾ, ನಾವು ಫಾಲೋ ಮಾಡ್ತಾ ಇದ್ರೆ ಮಕ್ಕಳು ಆಟೋಮ್ಯಾಟಿಕ್ ಆಗಿ ಫಾಲೋ ಮಾಡ್ತಾರೆ. ನೀವು ಬೆಳಗ್ಗೆ ಯೋಗ ಮಾಡಿ, ಫಸ್ಟ್ ದಿವಸ ಹೇಳಲ್ಲ, ಸೆಕೆಂಡ್ ದಿವಸ ಹೇಳಲ್ಲ, 3ನೇ ದಿವಸ ಎದ್ದು ಹೇಳ್ತಾರೆ, ಏನ್ ಮಾಡ್ತಾ ಇದ್ದಾಳೆ ನಮ್ಮಮ್ಮ, ಏನ್ ಮಾಡ್ತಿದಾರೆ ನಮ್ಮಪ್ಪ, ಬೆಳಗ್ಗೆ ಹೇಳ್ತಾರೆ, ಇಷ್ಟೊಂದ್ ಜನ ಎಲ್ಲ ಮಾತಾಡ್ತಾರೆ ಫೋನಲ್ಲಿ, ಏನ್ ಹೇಳ್ತಾ ಇರ್ಬೋದು. ಈಗ ಹೇಗಿದ್ರು ಎಲ್ರಿಗೂ ಆನ್ಲೈನ್ ಕ್ಲಾಸ್, ಮಕ್ಕಳು ಫ್ರೀ ಆಗಿದ್ದಾರೆ. ಇಂಥ ಟೈಮಲ್ಲಿ ನಾವು ಅವರಲ್ಲಿ ಶಿಸ್ತಿನ ಬೀಜ ಬಿತ್ತಿದ್ರೆ ಅದು ಹೆಮ್ಮರವಾಗಿ ಬೆಳೆದು ಅವರ ಆರೋಗ್ಯ ಮತ್ತೆ ಆಯಸ್ಸು, ಜೀವನನೇ ಚೆನ್ನಾಗಿರುತ್ತೆ. ಈಗ ನಾವು ಕರೆಕ್ಟ್ ಆಗಿ ಅವ್ರನ್ನ ಗೈಡ್ ಮಾಡ್ಲಿಲ್ಲ ಅಂದ್ರೆ ಮುಂದೊಂದ್ ದಿವಸ ನಾವೇ ರಿಪೆಂಟ್ ಮಾಡ್ಬೇಕಾಗತ್ತೆ. ಅಯ್ಯೋ, ನಾನು ಕರೆಕ್ಟ್ ಆಗಿ ಹ್ಯಾಬಿಟ್ಸ್ ಇಟ್ಕೊಂಡಿದ್ರೆ ಮಗುನು ಚೆನ್ನಾಗಿ ಕಲಿತಾ ಇತ್ತೇನೋ ಅಂತ ಒಳ್ಳೆ ಹ್ಯಾಬಿಟ್ಸ್. ಈಗ ನಾವ್ ನೋಡ್ತೀವಲ್ಲ, ಎಷ್ಟೊಂದ್ ಮಕ್ಳು ಯೋಗ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವ್ರಿಗೆ ಒಳಗಡೆಯಿಂದ ಆ ಪುಷ್ ಇರುತ್ತೆ. ಎಲ್ಲಿಂದ ಬರುತ್ತೆ ಆ ಪುಷು? ಪೇರೆಂಟ್ಸ್ ಆ ತರ ಇದ್ದಾಗ ಏನಾಗುತ್ತೆ, ಮಕ್ಕಳು ಫಾಲೋ ಮಾಡ್ತಾರೆ. ಯಥಾ ರಾಜ ತಥಾ ಪ್ರಜಾ ಅಂತ ಕೇಳಿದಿವಲ್ವಾ, ನಮ್ಮ ಮನೆಗೆ ನಾವೇ ಕಿಂಗ್ಸ್ ಅಂಡ್ ಕ್ವೀನ್ಸ್. ನಮ್ಮ ಸಬ್ಜೆಕ್ಟ್ಸ್ ಯಾರು ಅಂದ್ರೆ ನಮ್ಮ ಮಕ್ಕಳೇ. ಸೊ ಮನೆಯ ಒಂದು ಸರ್ವಾಂಗೀಣ ಪರಿಸರದ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ನಾವೆಲ್ಲರೂ ದಿನಚರ್ಯೆ, ರಾತ್ರಿಚರ್ಯೆ, ಋತುಚರ್ಯೆನ ಫಾಲೋ ಮಾಡ್ಲೇಬೇಕು. ಹೀಗೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಮಾತ್ರ ಅಲ್ಲ, ನಮ್ಮ ಈಗ ಯೋಗ ಬಾಬಾ ರಾಮದೇವ್ ಜಿ ಯಾಕೆ ಹೇಳಿದ್ರು, ನೀವ್ ಯೋಗ ಕಲ್ತಾದ್ಮೇಲೆ ನೀವ್ ಸುತ್ತಮುತ್ತ ಇರೋರು ಕಳಿಸ್ಬೇಕು, ಮನೆಯಿಂದ ಹೊರಗೆ ಬಂದು ಯೋಗ ಮಾಡ್ಬೇಕು, ಪಾರ್ಕಲ್ಲಿ ಯೋಗ ಮಾಡ್ಬೇಕು, ದೇವಸ್ಥಾನದಲ್ಲಿ. ಯಾಕೆ ಹೇಳಿದ್ರು ಅಂದ್ರೆ ನಮ್ಮನ್ನ ನೋಡಿ 10 ಜನ ಇನ್ಸ್ಪೈರ್ ಆಗ್ತಾರೆ. ಓಹ್, ಇವ್ರು ಮಾಡ್ತಾ ಇದ್ದಾರಪ್ಪ, ನಾನು ಮಾಡ್ಬೋದಲ್ವಾ.
ಈಗ ನಮ್ ಬಾಡಿ ಫಿಟ್ ಆಗಿರತ್ತೆ ಅನ್ಕೊಳ್ಳಿ, ನಾವು ತುಂಬಾ ಕಷ್ಟ ಸಹಿಷ್ಣುಗಳಾಗಿರ್ತೀವಿ, ಆರೋಗ್ಯವಂತರಾಗಿರ್ತೀವಿ. ಇದನ್ನ ನೋಡಿದಾಗ ನಮ್ ರಿಲೇಟಿವ್ಸ್ಗೆ ಆಗ್ಲಿ, ನಮ್ಮ ನೇಬರ್ಸ್ಗೆ ಆಗ್ಲಿ ಏನ್ ಅನ್ಸುತ್ತೆ, ನಾವು ಹೀಗೆ ಇರ್ಬೇಕಲ್ವಾ, ನೋಡಿ ಎಷ್ಟು ಅಜೈಲ್ ಆಗಿದ್ದಾರೆ ಇವ್ರು, ಇವ್ರ ಹತ್ರ ಮಾತಾಡೋಣ, ಇವ್ರು ಏನ್ ಮಾಡ್ತಾರೆ, ಇವ್ರು ಯೋಗ ಮಾಡ್ತಾರೆ, ಇವ್ರು ಆಯುರ್ವೇದ ಫಾಲೋ ಮಾಡ್ತಾರೆ, ಏನೇನ್ ತಿಳ್ಕೊಂಡಿದ್ದಾರೆ ಇವ್ರು ಅಂತವ್ರೆಲ್ಲ ಬರ್ತಾರೆ. ದೇ ಬಿ ಅಟ್ರಾಕ್ಟೆಡ್. ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಗೆ ಹೇಗೆ ಐರನ್ ಫೀಲಿಂಗ್ಸ್ ಅಟ್ರಾಕ್ಟ್ ಆಗುತ್ತೋ, ನಿಮ್ಮ ಪರ್ಸನಾಲಿಟಿ, ಓವರ್ ಆಲ್ ಪರ್ಸನಾಲಿಟಿ ನೋಡಿ ಜನನು ನಿಮ್ ಕಡೆ ಅಟ್ರಾಕ್ಟ್ ಆಗ್ತಾರೆ. ಇಲ್ಲ ಯಾರು ಬರೋದಿಲ್ಲ. ಸೊ ನೀವು ಯೋಗ ಮಾಡ್ತಾ ಮಾಡ್ತಾ, ಆಯುರ್ವೇದ ಕಲಿತಾ ಏನಾಗುತ್ತೆ, ಇದು ಒಂಥರ ಆಧ್ಯಾತ್ಮಿಕವಾಗೂ ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ನೀವು ನೋಡಿದೀರಾ ಯೋಗ ಫಿಲಾಸಫಿನಲ್ಲಿ ಎಷ್ಟೊಂದೆಲ್ಲ ವಿಷಯಗಳಿದೆ ಗೊತ್ತಾ. ಆದಿಶಂಕರಾಚಾರ್ಯರ ಬಗ್ಗೆ ಇದೆ, ವಿವೇಕಾನಂದರ ಬಗ್ಗೆ ಇದೆ, ರಾಜಯೋಗ, ಹಠಯೋಗ. ಇಟ್ಸ್ ಟ್ರಮೆಂಡಸ್. ನಿಜವಾಗ್ಲೂ ಫುಲ್ ಕಲ್ತ್ಕೊಳಕ್ಕಾಗ್ಲಿಲ್ಲ ಅಂದ್ರೆ ಚೂರ್ ಕಲ್ತ್ಕೊಂಡು ತುಂಬಾ ಇಂಟ್ರೆಸ್ಟ್ ಇರೋರು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ತಿಳ್ಕೊಂಡ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರತ್ತೆ. ಸೊ ನಮ್ಮ ಹಾಗೂ ನಮ್ಮ ಸುತ್ತಮುತ್ತಲಿನ ಸಮಾಜದ ಉನ್ನತಿಗೋಸ್ಕರ ನಾವು ಆಯುರ್ವೇದ, ಯೋಗ ಇದನ್ನೆಲ್ಲ ಫಾಲೋ ಮಾಡ್ಬೇಕು. ಸೊ ರಾತ್ರಿ ಚರ್ಯ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಒಳ್ಳೆ ನಿದ್ದೆ ಬರುತ್ತೆ, ಊಟ ಮಾಡಿದ ಆಹಾರ ಕರೆಕ್ಟ್ ಆಗಿ ಜೀರ್ಣ ಆಗುತ್ತೆ, ಬೆಳಗ್ಗೆ ಕರೆಕ್ಟ್ ಆಗಿ ಬ್ರಾಹ್ಮಿ ಮುಹೂರ್ತಕ್ಕೆ ಎಚ್ಚರ ಆಗುತ್ತೆ, ಬಯೋಲಾಜಿಕಲ್ ಕ್ಲಾಕ್ ಟಿಕಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲದಕ್ಕೂ ಒಂದು ಡಿಸಿಪ್ಲಿನ್ ಇರ್ಬೇಕಲ್ವಾ. ಈಗ ನಾವೇ ಎಷ್ಟೋ ಹೊತ್ತಲ್ಲಿ ಟಿವಿ ನೋಡ್ತಾ ಕೂತ್ಕೊಳ್ಳೋದು, ಟಿವಿ ನೋಡ್ಬೇಕಾದ್ರೆ ಚಿಪ್ಸ್ ಬಿಂಜ್ ಮಾಡ್ತಾ ಕೂತ್ಕೊಳ್ಳೋದು, ಹೀಗೆಲ್ಲ ಮಾಡಿದ್ರೆ ಪಕ್ಕದಲ್ಲಿ ಯಾರು ಇರ್ತಾರೆ, ಪಕ್ಕದಲ್ಲಿ ಮಕ್ಳು ಇರ್ತಾರೆ, ಅವರು ನಮ್ಮನ್ನೇ ರೋಲ್ ಮಾಡೆಲ್ಸ್ ಆಗ್ತಾ ಹೋಗ್ತಾರೆ. ನಾವು ಮಕ್ಕಳಿಗೆ ಹೇಳ್ತೀವಿ ಫೋನ್ ಮುಟ್ಬೇಡ ಅಂತ, ಆದ್ರೆ ನಾವು ಮಲ್ಕೊಳ್ಳುವಾಗ್ಲೂ ಬೆಡ್ ಮೇಲೆ ಏನು ತಿಕ್ಕಿ ಸ್ಕ್ರೀನ್ ನ ನಮ್ ಕೈ ಬೆರಳುಗಳೆಲ್ಲ ಸೌದು ಹೋಗೋ ಸ್ಟೇಜಿಗೆ ಬಂದ್ಬಿಟ್ಟಿರುತ್ತೆ. ಮಕ್ಳು ಏನ್ ಮಾಡ್ತಾರೆ, ಇವಳು ಹಿಂಗ್ ಮಾಡ್ತಿದ್ದಾಳೆ, ನಾನು ಹೀಗೆ ಮಾಡ್ಬೇಕು ಅಂತ ಅವ್ರು, ಅದು ಉದ್ದೇಶಪೂರ್ವಕವಾಗಲ್ಲ, ಅದು ಬೈ ಡಿಫಾಲ್ಟ್ ಆಗೋಗುತ್ತೆ. ಮಕ್ಕಳು ಯಾವಾಗ್ಲೂ ತಂದೆ ತಾಯಿನ ನೋಡ್ತಾರೆ ಫಸ್ಟ್. ಈಗ ಟೀಚರು ಇಲ್ಲ ಪಾಪ ನೋಡೋದಕ್ಕೆ, ನಮ್ಮ ಮೇಲೆ ತುಂಬಾ ಜಾಸ್ತಿ ಪ್ರೆಷರ್ ಆಗ್ಬಿಟ್ಟಿದೆ ಈಗ ತಂದೆ ತಾಯಿಗಳ ಮೇಲೆ. ನೋಡ್ತಾರೆ ಎಷ್ಟು ನೋಡ್ತಾರೆ ಅಂದ್ರೆ ನಾವ್ ಹೇಗ್ ಕೂರ್ತೀವಿ, ನಾವ್ ಹೇಗ್ ತಿಂತೀವಿ, ನಾವ್ ಹೇಗೆ ರಿಪ್ಲೈ ಮಾಡ್ತೀವಿ, ಸಿಚುವೇಶನ್ಸ್ಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಎಲ್ಲ ನೋಡ್ಕೊಂಡು ಸಟಲ್ ಆಗಿ ಗಮನಿಸ್ತಾರೆ. ಸೂಕ್ಷ್ಮವಾಗಿರ್ತಾರೆ ಮಕ್ಕಳು, ಬಹಳ ಅವ್ರ ಮನಸ್ಸಿನಲ್ಲಿ ಆಳವಾಗಿ ಇಳಿದ್ ಬಿಡುತ್ತೆ. ಅವ್ರು ನೋಡ್ತಾರೆ, ನಾವು ರಾತ್ರಿ ಹೊತ್ತು ತುಂಬಾ ಲೇಟ್ ಆಗಿ ಟಿವಿ ನೋಡ್ತಾ, ಮೊಬೈಲ್ ನೋಡ್ತಾ 10 ಗಂಟೆ, 11 ಗಂಟೆ, 12 ಗಂಟೆ, ಕೆಲವ್ರು 2-3 ಗಂಟೆಗೆ ಮಲ್ಕೋತಾರೆ. ಮಕ್ಳು ಏನ್ ಮಾಡ್ತಾರೆ, ಅದನ್ನೇ ಫಾಲೋ ಮಾಡ್ಕೋತಾರೆ. ಅವರು 10 ಗಂಟೆ, 11 ಗಂಟೆ, 12 ಗಂಟೆವರೆಗೂ ಮಲ್ಗೋದೇ ಇಲ್ಲ. ಜನ ಎಷ್ಟೊಂದ್ಸಲ ಪ್ರೌಡ್ ಆಗಿ ಹೇಳ್ಕೊಡ್ತಾರೆ, ನನ್ ಮಗ 12 ಗಂಟೆ ಆದ್ರೂ ಮಲ್ಗಲ್ಲ, ನನ್ ಮಗಳು 11 ಗಂಟೆ ಆದ್ರೂ ಮಲ್ಗಲ್ಲ. ದೀಸ್ ಆರ್ ಆಲ್ ನಾಟ್ ಗುಡ್, ಅದ್ ಅನ್ಸ್ಬೋದು ಗ್ರೇಟ್ ಅಂತ, ಬಟ್ ಎಷ್ಟು ಟಿವಿ ನೋಡ್ತೀರಾ, ಎಷ್ಟು ಮೊಬೈಲ್ ನೋಡ್ತೀರಾ, ನಿಮಗೆ ಬೇರೆನೆ ಇದೆ ಅಲ್ವಾ ಉದ್ದೇಶಗಳು ಜೀವನದಲ್ಲಿ. ಕೂತ್ಕೊಂಡು ಐಡಲ್ ಆಗಿ ಟಿವಿ ನೋಡ್ಬಿಟ್ರೆ ಅದೊಂದು ಡಿಸ್ಟ್ರಾಕ್ಷನ್ ಅಷ್ಟೇ. ಆಕ್ಚುಲಿ ಜೀವನದ ಮೂಲ ಉದ್ದೇಶದಿಂದ ನಾವು ಓಡ್ ಹೋಗ್ತಾ ಇದೀವಿ. ದಟ್ ಇಸ್ ಬ್ಯಾಡ್. ಟಿವಿ ನೋಡಿ ಬೇಡ ಅಂತ ಹೇಳಲ್ಲ, ಎಂಟರ್ಟೈನ್ಮೆಂಟ್ ಎಲ್ರಿಗೂ ಇಂಪಾರ್ಟೆಂಟ್. ಕೆಲವೊಂದ್ಸತಿ ಅದರಿಂದ ಇನ್ಫಾರ್ಮೇಶನ್ ಸ್ವಲ್ಪ ಸಿಗತ್ತೆ, ಆದ್ರೆ ಎಲ್ಲದಕ್ಕೂ ಅದ್ರದ್ದೇ ಆದ ಟೈಮ್ ಲಿಮಿಟ್ಸ್ ಹಾಕೊಳ್ಳಿ. ಇಷ್ಟರಿಂದ ಇಷ್ಟೊತ್ತರೆಗೂ ನನಗೆ ಎಂಟರ್ಟೈನ್ಮೆಂಟ್. ಆಗ ಮಕ್ಕಳನ್ನ ಕೂರಿಸ್ಕೊಳ್ಳಿ, ಮಕ್ಕಳು ನೋಡುವಂತಹದ್ದನ್ನ ನೋಡಿ. ಇಲ್ಲ ಮಕ್ಕಳನ್ನ ಆಟ ಆಡೋದು ಕಳಿಸಿ, ನೀವು ನಿಮಗೆ ಏನ್ ಬೇಕು ಅದನ್ನ ಅರ್ಧ ಗಂಟೆ ನೋಡಿ, 40 ನಿಮಿಷ ನೋಡಿ. ಅದ್ರ ಮೇಲೆ ನೀವು ಎಕ್ಸೀಡ್ ಆಗಬಾರದು ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಜೀವನದಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ಗೆ ಬೇರೆ ಬೇರೆ ಟೈಮ್ ಲಿಮಿಟ್ಸ್ ಇರುತ್ತೆ. ಯಾವಾಗ್ಲೂ ಟಿವಿನೇ ನೋಡ್ತಾ ಕೂತಿದ್ರೆ, ಯಾವಾಗ್ಲೂ ಮೊಬೈಲೇ ಮಾಡ್ತಿದ್ರೆ, ಬೇರೆ ಉದ್ದೇಶಗಳು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರುತ್ತೆ. ಇಲ್ಲ ನಿಮ್ಮ ಕೌಂಟರ್ ಪಾರ್ಟ್ಸ್, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಜೊತೆ, ನಿಮ್ಮ ತಂದೆ ತಾಯಿಗಳ ಜೊತೆ, ನಿಮ್ಮ ನೈಬರ್ಸ್ ಜೊತೆ, ಫ್ರೆಂಡ್ ಸರ್ಕಲ್, ಸೋಷಿಯಲ್ ಆಗಿ ಮಿಂಗಲ್ ಆಗೋದಿರುತ್ತೆ. ನಾವು ಇಂಟ್ರೋವರ್ಟ್ಸ್ ಆಗದೆ ಸೋಷಿಯಲ್ ಆಗಿ ಮಿಂಗಲ್ ಆಗ್ಬೇಕು. ಅದಕ್ಕೆ ನಮ್ಮ ಟೈಮ್ ನ ಕರೆಕ್ಟ್ ಆಗಿ ನಾವು ಚೂಸ್ ಮಾಡ್ಕೋಬೇಕು. ಏನೇನಕ್ಕೆ ನನ್ನ ಲೈಫ್ ಅಲ್ಲಿ ಪ್ರಿಯಾರಿಟೀಸ್ ಏನು, ನನ್ನ ಲೈಫ್ ಅಲ್ಲಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. 24 ಗಂಟೆ ಟಿವಿ ನೋಡ್ಕೊಂಡು ಕೊನೆಗೆ ಒಂದ್ ದಿವಸ ಸತ್ತು ಹೋಗ್ಬಿಟ್ರೆ ಈಸ್ ದಟ್ ವರ್ತ್ ಲಿವಿಂಗ್? ಇಲ್ಲ ಮೊಬೈಲ್ ಫೋನ್ಸು ಏನಕ್ಕೆ ಬಳಕೆಯಲ್ಲಿದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಎಲ್ರು ಹೀಗ್ ಮಾಡ್ತಿರಲ್ಲ ನೀವು, ಬಟ್ ನಾನ್ ಜನರಲ್ ಆಗಿ ನನ್ನ ಪೇಷಂಟ್ಸ್ಗೂ ಇದೆ ಹೇಳ್ತೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ನೀವೆಲ್ಲ ಯೋಗ ಸಾಧಕರು, ನೀವೆಲ್ಲ ಇದನ್ನ ಫಸ್ಟೇ ತಿಳ್ಕೊಂಡಿರ್ತೀರಾ ನನ್ಗೆ ಗೊತ್ತಿದೆ. ಬಟ್ ಏನ್ ಗೊತ್ತಾ, ನಮ್ಗೆ ಇದು ಗಿಳಿಪಟ ಆಗ್ಬಿಟ್ಟಿರತ್ತೆ. ಎಲ್ರಿಗೂ ಲೈಫ್ ಸ್ಟೈಲ್ ಬಗ್ಗೆ ಹೇಳಿ ಡಿಫಾಲ್ಟ್ ಆಗಿ ಹೇಳ್ತಾನೆ ಇರ್ತೀವಿ. ನೀವೆಲ್ಲ ಫಾಲೋ ಮಾಡ್ತಿದ್ರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಯಾರ್ಯಾರು ಫಾಲೋ ಮಾಡ್ತಾ ಇಲ್ವೋ ದಯವಿಟ್ಟು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ರಾತ್ರಿ ಚರ್ಯದಿಂದ ನಮ್ಗೆ ಒಳ್ಳೆ ನಿದ್ದೆ ಬರುತ್ತೆ, ಆರೋಗ್ಯದ ರಕ್ಷಣೆ ಆಗುತ್ತೆ, ಆಹಾರ ಕರೆಕ್ಟ್ ಆಗಿ ಜೀರ್ಣ ಆಯ್ತು. ನೆಕ್ಸ್ಟ್ ದಿನ ಸ್ಟಾರ್ಟ್ ಆಯ್ತು, ಬ್ರಾಹ್ಮಿ ಮುಹೂರ್ತ ಬಂತು. ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕು, ಬ್ರಾಹ್ಮಿ ಮುಹೂರ್ತ ಅಂದ್ರೆ ಏನು,
ಎಷ್ಟೊತ್ತಿಗೆ ಹೇಳ್ಬೇಕು, ಕರೆಕ್ಟ್ ಟೈಮು, ಎದ್ದ ಮೇಲೆ ನೀರ್ ಕುಡಿಬೇಕಾ, ಕಾಫಿ ಕುಡಿಬೇಕಾ, ಟೀ ಕುಡಿಬೇಕಾ, ಏನೇನ್ ಮಾಡ್ಬೇಕು ಅನ್ನೋದನ್ನ ಬೆಳಿಗ್ಗೆ ಹೇಳೋದ್ರಿಂದ ಮತ್ತೆ ಸಂಜೆ ರಾತ್ರಿ ಆಗೋವರೆಗೂ ನಾವು ದಿನಚರ್ಯೆ ಅನ್ನೋ ಹೆಡಿಂಗ್ ಅಲ್ಲಿ ಕವರ್ ಮಾಡ್ತೀವಿ. ದಿನಚರ್ಯೆ ಅಂದ್ರೆ ಏನೂ ಇಲ್ಲ. ದಿನ ಅಂದ್ರೆ ಡೇ, ಚರ್ಯ ಅಂದ್ರೆ ಆಕ್ಟಿವಿಟೀಸ್. ನಾವ್ ಏನೇನ್ ಮಾಡ್ಬೇಕು, ಏನೇನ ಮಾಡ್ತೀವಲ್ವಾ, ಏನ್ ಕರೆಕ್ಟ್ ಆಗಿ ಮಾಡ್ಬೇಕು, ಯಾವ್ದು ಮಾಡಿದ್ರೆ ಆರೋಗ್ಯ ಸಿದ್ಧಿಸುತ್ತೆ ಅಂತ ತಿಳಿಸ್ಕೊಡತ್ತೆ ದಿನಚರ್ಯೆ. ನೋಡಿ, ಇವ್ರು ಹೇಳಿರೋದು ಇದು ಸಾವಿರಾರು ವರ್ಷಗಳ ಹಿಂದೆ. ಇವತ್ತು ಅದು ಅಷ್ಟೇ ಪಕ್ಕಾಗಿ ಸೂಟ್ ಆಗುತ್ತೆ ನಮ್ ಲೈಫ್ ಸ್ಟೈಲ್ಗೆ. ಏನೇನ್ ಮಾಡ್ಬೇಕು, ಬೆಳಗ್ಗೆ ಹೇಳ್ತೀವಿ, ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು, ಮತ್ತೆ ಮೊಬೈಲ್ ತಿಕ್ತಾ ಕೂತ್ಕೋಬಾರ್ದು. ಆದ್ರೆ ಮೊದಲು ಬಹಿರ್ದೆಸೆಗೆ ಹೋಗ್ಬೇಕು. ಬಹಿರ್ದೆಸೆ ಅಂದ್ರೆ ಆನ್ಸರಿಂಗ್ ದ ನೇಚರ್ ಕಾಲ್, ಅಂದ್ರೆ ಟಾಯ್ಲೆಟ್ಗೆ ಹೋಗ್ಬೇಕು. ಫಸ್ಟ್ ನಮ್ಮ ಕೋಲಾನ್ ಅಥವಾ ಕರುಳುಗಳು ಕ್ಲೀನ್ ಆಗ್ಬೇಕು. ಇದಾಗ್ಬೇಕಿದ್ರೆ ಹಿಂದಿನ ದಿವಸದ ಆಹಾರ ಕರೆಕ್ಟ್ ಆಗಿ ಜೀರ್ಣ ಆಗಿರ್ಬೇಕು. ಎಲ್ಲ ಇಂಟರ್ಲಿಂಕ್ಡ್. ಋತುಚರ್ಯೆ, ದಿನಚರ್ಯೆ, ರಾತ್ರಿಚರ್ಯೆ ಎಲ್ಲ ಇಂಟರ್ಲಿಂಕ್ಡ್. ಒಂದನ್ನ ನಾವು ಫಾಲೋ ಮಾಡ್ಲಿಲ್ಲ ಅಂದ್ರೂ ನೆಕ್ಸ್ಟ್ ಒನ್ ಮತ್ತೆ ಡ್ಯಾಮೇಜ್ ಆಗುತ್ತೆ, ಕುಂಟ್ತಾ ಹೋಗುತ್ತೆ. ಸೊ ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು, ಬಹಿರ್ದೆಸೆಗೆ ಹೋಗ್ಬೇಕಾ ಹೋಗ್ಬಾರ್ದಾ, ಬಹಿರ್ದೆಸೆಗೆ ಎಷ್ಟೊಂದ್ ಜನಕ್ಕೆ ಅದು ಅಭ್ಯಾಸನೇ ಇರೋದಿಲ್ಲ ಎದ್ದ ತಕ್ಷಣ ಟಾಯ್ಲೆಟ್ ಹೋಗುವಂಥದ್ದು. ಕೆಲವರಿಗೆ ಸಿಗರೇಟ್ ಸೇರ್ಬೇಕಾಗಿರುತ್ತೆ, ಕೆಲವರಿಗೆ ಟೀ ಕಾಫಿ ಕುಡಿಬೇಕಾಗಿರುತ್ತೆ, ಕೆಲವ್ರಿಗೆ ವಾಕಿಂಗ್ ಮಾಡ್ಬೇಕಾಗಿರತ್ತೆ, ಬಿಸಿನೀರ್ ಕುಡಿಬೇಕಾಗಿರತ್ತೆ. ಇದೆಲ್ಲ ಏನ್ ಗೊತ್ತಾ, ಒಂಥರ ಸ್ಟಿಮ್ಯುಲೆನ್ಸ್, ಉತ್ತೇಜಕಗಳು. ಇದೆಲ್ಲ ಇಲ್ಲೇ ನಾವು ಎದ್ದ ತಕ್ಷಣ ನಮ್ ಬಾಡಿ ನಮಗೆ ಬಾತ್ರೂಮ್ ದಾರಿನೇ ತೋರಿಸ್ಬೇಕು. ಆವಾಗ್ಲೇ ನಾವು ಹೆಲ್ತ್ ನ ಕರೆಕ್ಟ್ ಆಗಿ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಬಹಿರ್ದೆಸೆಗೆ ಹೋಗ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ನೀರ್ ಕುಡಿಬೇಕಾ, ಕಾಫಿ ಕುಡಿಬೇಕಾ, ಟೀ ಕುಡಿಬೇಕಾ, ಹಾಲು ಕುಡಿಬೇಕಾ, ಜೇನುತುಪ್ಪ ಕುಡಿಬೇಕಾ, ಬಿಸಿನೀರ್ ಕುಡಿಬೇಕಾ, ಇದು ತುಂಬಾ ಕ್ವಶನ್ಸ್ ಇರುತ್ತೆ ನಿಮ್ಗೆ. ಸೊ ಇದ್ರಲ್ಲೆಲ್ಲ ಮೊದ್ಲೇ ಹೇಳ್ಬಿಟ್ಟಿದ್ದಾರೆ ನಮ್ಮ ಆಚಾರ್ಯರು. ನಾನ್ ನಿಮ್ಗೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ. ನಿಮ್ಗೆ ಡೌಟ್ಸ್ ಇದ್ರೆ ಖಂಡಿತ ಕೇಳಿ. ನಂಗೊತ್ತು ಈ ಚಾಪ್ಟರ್ ಅಲ್ಲಿ ತುಂಬಾನೇ ಡೌಟ್ಸ್ ಬರುತ್ತೆ. ತುಂಬಾ ಜನಕ್ಕೆ ಎಷ್ಟೊಂದು ಡೌಟ್ಸ್ ಅಂದ್ರೆ ಪಾಠಕ್ಕಿಂತ ಡೌಟ್ಸೇ ಜಾಸ್ತಿ ಆಗ್ಬಿಡುತ್ತೆ ಎಷ್ಟೊಂದು. ಸೊ ದಿನಚರ್ಯದಲ್ಲಿ ಯಾವಾಗ ಹೇಳ್ಬೇಕು, ಎದ್ದ ಮೇಲಿನ ಆಕ್ಟಿವಿಟೀಸ್ ಏನು, ಹಲ್ಲು ಹೇಗ್ ಉಜ್ಬೇಕು, ನಾಲ್ಗೆ ಹೇಗ್ ಕ್ಲೀನ್ ಮಾಡ್ಬೇಕು, ಮುಖ ಹೇಗ್ ತೊಳ್ಕೊಬೇಕು, ಸ್ನಾನ ಹೇಗ್ ಮಾಡ್ಬೇಕು, ದಿನ ಎಣ್ಣೆ ನೀರ್ ಹಾಕೋಬೋದಾ, ಇಲ್ಲ ಎಣ್ಣೆ ನೀರ್ ಹಾಕೋಬೇಡ್ವಾ, ಹಾಕೋಬೇಕಾ, ಎಣ್ಣೆ ನೀರ್ ಹಾಕೊಳಕ್ ಏನ್ ಎಣ್ಣೆ ಬಳಸ್ಬೇಕು, ಅದನ್ನ ತೊಳ್ಕೊಳಕ್ ಏನ್ ಪುಡಿ ಬಳಸ್ಬೇಕು, ಊಟ ಹೇಗ್ ಮಾಡ್ಬೇಕು, ಊಟ ಆದ್ಮೇಲೆ ದೇವತಾರ್ಚನೆ ಮಾಡ್ಬೇಕಾ ಬೇಡ್ವಾ, ಯೋಗ ಮಾಡ್ಬೇಕಾ ಬೇಡ್ವಾ, ಸ್ವಲ್ಪ ವ್ಯಾಯಾಮ ಮಾಡ್ಬೇಕಾ ಬೇಡ್ವಾ ದೇಹದಲ್ಲಿ, ಇಲ್ಲ ಬೇರೆ ಏನೇನು, ಈಗ ನಸ್ಯ ಇರ್ಲಿ, ಅಂಜನ ಕರ್ಮ ಇರ್ಲಿ, ಕರ್ಣಪೂರ್ಣ ಇರ್ಲಿ, ಇದೆಲ್ಲ ಹೇಳಿದ್ದಾರೆ. ಇದೆಲ್ಲ ಮಾಡೋದ್ರಿಂದ ನಮ್ಮ ತ್ರಿದೋಷಗಳು ಮೊದ್ಲು ಏನ್ ಹೇಳಿದ್ವಿ ಅದೆಲ್ಲ ಸಮಸ್ಥಿತಿಯಲ್ಲಿ ಇರುತ್ತೆ. ದೋಷಗಳ ಸಮಸ್ಥಿತಿನಲ್ಲಿ ಬಿಟ್ರೆ ಆರೋಗ್ಯ ತಂತಾನೇ ವೃದ್ಧಿ ಆಗತ್ತೆ. ಇದೆಲ್ಲ ಏನಕ್ ಮಾಡ್ತೀವಿ ಅಂದ್ರೆ, ಈ ದೋಷ ಧಾತು ಮಲಗಳನ್ನ ಏನ್ ತಿಳ್ಕೊಂಡ್ವಿ ಇಲ್ಲ ತಿಳ್ಕೊತೀವಿ ಅದನ್ನ ನಾರ್ಮಲ್ ಸೀನಲ್ಲಿ ಇಡೋದಕ್ಕೋಸ್ಕರ ದಿನಚರ್ಯೆ, ಋತುಚರ್ಯೆ, ರಾತ್ರಿಚರ್ಯೆ ಹೇಳಿದ್ರು. ಸೊ ದಿನಚರ್ಯೆನಲ್ಲಿ ಏನೇನ್ ಕಲ್ತ್ಕೊಂಡ್ವಿ, ಬೆಳಗ್ಗೆ ಹೇಳೋದ್ರಿಂದ ಸಂಜೆ ಆಗೋವರೆಗೂ ಏನೇನ್ ಕೆಲ್ಸಗಳನ್ನ ಮಾಡ್ಬೇಕು ಅನ್ನೋದು ದಿನಚರ್ಯೆನಲ್ಲಿ ಬರುತ್ತೆ. ರಾತ್ರಿಚರ್ಯೆ ಯಥಾವತ್ತಾಗಿ ರಾತ್ರಿ ಊಟ, ನಿದ್ದೆ, ಏನೇನು ಆಕ್ಟಿವಿಟೀಸ್ ಏನ್ ಮಾಡ್ಬೇಕು ರಾತ್ರಿ, ಇಷ್ಟು ರಾತ್ರಿಚರ್ಯೆನಲ್ಲಿ ಬರುತ್ತೆ. ನೆಕ್ಸ್ಟ್ ಇಸ್ ಋತುಚರ್ಯೆ. ನಮ್ಗೆಲ್ಲ ಗೊತ್ತು ಋತು ಅಂದ್ರೆ ಸೀಸನ್. ಇಂಡಿಯಾದಲ್ಲಿ 6 ಋತುಗಳನ್ನ ಹೇಳಿದ್ದಾರೆ. ಚೈತ್ರ ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹಿಮಂತ ಋತು, ಶಿಶಿರ ಋತು. ಈಗ ನಡೀತಾ ಇರೋದು ಶರದ್ ಋತು. ಓಕೆ, ಅದಕ್ಕೆ ಹೇಳುದು ಶರನ್ ನವರಾತ್ರಿ. ಯಾಕಂದ್ರೆ ಶರದ್ ಋತುವಿನಲ್ಲಿ ಬರುವಂತಹ ನವರಾತ್ರಿ ಶರನ್ ನವರಾತ್ರಿ. ಅದು ಇನ್ನೇನ್ ಸ್ಟಾರ್ಟ್ ಆಗುತ್ತೆ ಇನ್ 3 ದಿವಸಕ್ಕೆ. ನಿಮಗೆಲ್ರಿಗೂ ಅಡ್ವಾನ್ಸ್ಡ್ ವಿಶಸ್ ಫಾರ್ ದಸರಾ. ದಸರಾ ಎಲ್ಲ ಕಡೆ ಸಂತೋಷ ತರ್ಲಿ. ನಮ್ಮ ಈ ಕೊರೋನಾ ಪರಿಸ್ಥಿತಿಯಿಂದ ಎಲ್ರನ್ನೂ ಹೊರಗ್ ಕರ್ಕೊಂಡು ಹೋಗ್ಲಿ ಅಂತ ನಾವ್ ಈ ಸತಿ ಎಲ್ಲ ಮನೆಯಲ್ಲೇ ಸ್ಟೇ ಹೋಮ್ ಸ್ಟೇ ಸೇಫ್ ಮಾಡ್ತಾ ದಸರಾ ಆಚರಿಸೋಣ. ಸೊ ಋತು 2 ತಿಂಗಳಿಗೆ ಒಂದೊಂದು ಋತು. ಆ ಋತುವಿನಲ್ಲಿ ಏನೇನ್ ಮಾಡ್ಬೇಕು, ನೆಕ್ಸ್ಟ್ ಋತುಗೆ ಈ ಋತುವಿಂದ ಹೇಗೆ ಶಿಫ್ಟ್ ಆಗ್ಬೇಕು, ಋತು ಸಂಧಿ ಅಂತ ಕರಿತೀವಿ. ಒಂದ್ ಋತುವಿಂದ ಇನ್ನೊಂದು ಋತುಕ್ಕೆ ಟ್ರಾನ್ಸಿಟ್ ಪೀರಿಯಡ್ ಏನಿರುತ್ತೆ ಅಂದ್ರೆ, ಈ ಋತುವಿಂದ ಆ ಋತುಗೆ ಹೋಗ್ಬೇಕಾದ್ರೆ 1 ವಾರ, ಈ ಋತುವಿನಲ್ಲಿ 1 ವಾರ, ಆ ಋತುವಿನಲ್ಲಿ 1 ವಾರ, ಇಲ್ಲ ಟೋಟಲಿ 7 ದಿವಸ ತಗೊಂಡ್ರೆ ಈ ರೆಜ್ಮನ್ ಏನ್ ಫಾಲೋ ಮಾಡ್ತಾ ಇರ್ತೀವಿ ಋತುನಲ್ಲಿ ಅದರಿಂದ ಸ್ವಲ್ಪನೇ ಚೇಂಜ್ ಮಾಡ್ಕೊಂಡು ಈ ಋತು ರೆಜಿಮನ್ಗೆ ಅಡಾಪ್ಟ್ ಆಗ್ಬೇಕು. ಇದಕ್ಕೆ ನಾವು ಋತು ಸಂಧಿ ಅಂತ ಕರಿತೀವಿ. ಋತುಗಳಲ್ಲಿ ಏನೇನ್ ಫಾಲೋ ಮಾಡ್ಬೇಕು, ಋತು ಸಂಧಿನಲ್ಲಿ ಹೇಗ್ ನಡ್ಕೋಬೇಕು, ಯಾಕೆ ಫಾಲೋ ಮಾಡ್ಬೇಕು ಋತುಚರ್ಯೆ ಅಂದ್ರೆ, ನೋಡಿ ದೇಹ ಮತ್ತೆ
ದೇಶ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ. ಬೋತ್ ಆರ್ ಇಂಟರ್ಲಿಂಕ್ಡ್. ಅಂದ್ರೆ ಹೊರಗಡೆ ದೇಶದಲ್ಲಿ ಏನೇನ್ ಚೇಂಜಸ್ ಆಗುತ್ತೋ ದೇಹದ ಮೇಲೆ ಅದರ ಪರಿಣಾಮ ಆಗೇ ಆಗುತ್ತೆ. ಗೊತ್ತಾಯ್ತಾ? ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಹೇಳ್ತಾರೆ. ಸೊ ಹೊರಗಡೆ ಏನೇನ್ ಚೇಂಜಸ್ ಆಗುತ್ತೆ ಒಳಗಡೆನೂ ಆ ತರ ಚೇಂಜಸ್ ಆಗುತ್ತೆ. ಅದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ನಮ್ಮ ಆಹಾರ ವಿಹಾರದಲ್ಲಿ ಸ್ವಲ್ಪ ಸ್ವಲ್ಪನೇ ಚೇಂಜಸ್ ಮಾಡ್ಕೊಂಡ್ರೆ, ಈಗ ಋತುಗನುಸಾರವಾಗಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಬರುತ್ತೆ, ನಿಮಗೆಲ್ಲ ಗೊತ್ತು. ಈಗ ಬಿಡಿ, ಈಗ ಎಲ್ಲಾ ಸೀಸನ್ ಅಲ್ಲೂ ಎಲ್ಲಾ ವೆಜಿಟೇಬಲ್ಸ್ ಸಿಗುತ್ತೆ. ದಟ್ಸ್ ನಾಟ್ ಹೆಲ್ದಿ. ನಿಮಗೆ ಅನ್ಸಲ್ವಾ ಹಾಗಿದ್ರೆ ಇಷ್ಟೊಂದು ವೆರೈಟೀಸ್ ಯಾಕೆ ಮಾಡ್ಬೇಕಾಗುತ್ತೆ ದೇವ್ರು? ಫಾರ್ ಎಕ್ಸಾಂಪಲ್ ಕೊಡ್ತೀವಿ ನೋಡಿ, ಮಾವಿನ ಹಣ್ಣಿನ ಸೀಸನ್ ಬರುತ್ತೆ. ಮಾವಿನ ಹಣ್ಣು ಚೆನ್ನಾಗಿ ತಿಂತೀವಿ ನಾವು. ಎಷ್ಟು ತಿಂತೀವಿ ಅಂದ್ರೆ ಶುಗರ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ದೇಹದಲ್ಲಿ. ಮಾವಿನ ಹಣ್ಣು ಸೀಸನ್ ಇನ್ನೇನ್ ಮುಗಿತಾ ಬರ್ತಾ ಇದೆ ಅನ್ನುವಾಗ ಬರುತ್ತೆ ಸೂಪರ್ ಆಗಿರುವಂತ ಜಂಬೂ ಫಲ ಅಂದ್ರೆ ನೇರಳೆ ಹಣ್ಣು. ನೇರಳೆ ಹಣ್ಣು ನಿಮ್ಗೆಲ್ಲಾ ಗೊತ್ತಿರೋ ಹಾಗೆ ದೇಹದಲ್ಲಿರೋ ಸಕ್ಕರೆ ಅಂಶನ ಕಡಿಮೆ ಮಾಡೋದಕ್ಕೋಸ್ಕರ ಬರುವಂತ ಹಣ್ಣು. ಇಂಥ ನೇರಳೆ ಹಣ್ಣು ತಿಂದ್ರೆ ಮಾವಿನ ಹಣ್ಣಿನಿಂದ ತಿಂದಾಗಿರುವಂತ ಸಕ್ಕರೆ ಅಂಶದ ವೃದ್ಧಿ ಏನಿರುತ್ತೆ ದೇಹದಲ್ಲಿ ಅದು ಕಡಿಮೆ ಆಗುತ್ತೆ. ನೇಚರ್ ಇದನ್ನ ಥಿಂಕ್ ಮಾಡಿ ಮಾವಿನ ಹಣ್ಣು ಆದ್ಮೇಲಿಂದ ಜಂಬೂ ಫಲ ಕೊಟ್ಟಿರೋದು. ಗೊತ್ತಾಯ್ತಾ? ಆಮೇಲೆ ಈಗ ನೋಡಿ, ವಿಂಟರ್ ಸೀಸನ್ ಅಲ್ಲಿ ಸೀಬೆ ಹಣ್ಣು, ಕಿತ್ಲೆ ಹಣ್ಣು ಎಲ್ಲ ಯಾಕೆ ಬರುತ್ತೆ? ಎಲ್ಲಾ ಟೈಮಲ್ಲೂ ತಿನ್ಬೋದಲ್ವಾ? ಹೌದು, ಎಲ್ಲಾ ಟೈಮಲ್ಲೂ ತಿನ್ಬೋದು. ಬಟ್ ಸೀಸನಲ್ ಅಂತ ಏನಕ್ಕೆ ಬರುತ್ತೆ ಅಂದ್ರೆ, ಈ ಟೈಮಲ್ಲಿ ಫ್ಲೂ, ಕೋಲ್ಡ್ ಈ ತರದ್ ಜಾಸ್ತಿ. ಕಿತ್ಲೆ ಹಣ್ಣಲ್ಲಿ, ಸೀಬೆ ಹಣ್ಣಲ್ಲಿ ಎಲ್ಲ ವೈಟಮಿನ್ ಸಿ ಸಿಕ್ಕಾಪಟ್ಟೆ ಇರುತ್ತೆ. ಕಿತ್ಲೆ ಹಣ್ಣು ಈ ಸೀಸನ್ ಅಲ್ಲಿ ತಿಂದ್ರೆ ಅದು ಹುಳಿನೂ ಇರಲ್ಲ, ಮತ್ತೆ ವೈಟಮಿನ್ ಸಿ ತುಂಬಾ ಜಾಸ್ತಿ ಆಗೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ಸೊ ಸಮ್ಮರಿಗೆ ಹೋಗೋಣ. ಸಮ್ಮರ್ ಅಲ್ಲಿ ಯಾವ ಫ್ರೂಟ್ ಬರುತ್ತೆ? ಸಮ್ಮರ್ ಅಲ್ಲಿ ಬರುತ್ತೆ ನಮ್ಗೆ ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣು ಯಾಕೆ ಸಮ್ಮರ್ ಅಲ್ಲೇ ತಿನ್ಬೇಕು ನೀವು? ಸಮ್ಮರ್ ಅಲ್ಲಿ ಹೊರಗಡೆ ಮತ್ತೆ ಒಳಗಡೆ ತಾಪ ಜಾಸ್ತಿ ಇರುತ್ತೆ. ಹೀಟ್, ತುಂಬಾ ಸುಸ್ತಾಗುತ್ತೆ. ಸುಸ್ತಾದಾಗ ಏನು, ನಮ್ಗೆ ಒಳ್ಳೆ ನೀರಿರುವಂತ ಫಲಗಳನ್ನ ತಿನ್ಬೇಕು. ಅದಕ್ಕೆ ನಾವು ಕಲ್ಲಂಗಡಿ ಹಣ್ಣ ಸಮ್ಮರ್ ಸೀಸನ್ ಅಲ್ಲಿ ತಿನ್ಬೇಕು. ಸೌತೆಕಾಯಿ, ಕಲ್ಲಂಗಡಿ. ಈಗ ನೋಡಿ, ಈ ಮಳೆ ಸುರಿತಾ ಇದ್ರು ಕಲ್ಲಂಗಡಿ ಹಣ್ಣು ತಿನ್ನುವಂತ ಜನ ಇದ್ದಾರೆ. ಇದು ವಿರುದ್ಧ ಆಹಾರ ಆಗುತ್ತೆ. ಯಾವ್ಯಾವ ಸೀಸನ್ ಅಲ್ಲಿ ಯಾವ್ಯಾವ ಫ್ರೂಟ್ ಸಿಗುತ್ತೋ ಅದನ್ನ ತಿಂದ್ರೆ ನಮಗೂ ತುಂಬಾ ಚೆನ್ನಾಗ್ ಅನ್ಸುತ್ತೆ, ಆ ಫ್ರೂಟ್ಗೂ ಆ ಬೆಲೆ ಬರುತ್ತೆ. ಈ ಸೀಸನ್ ಅಲ್ಲಿ ಬರುವಂತ ಫ್ರೂಟ್ಸ್ನೇ ತಿನ್ಬೇಕು. ಲೋಕಲ್ ಆಗಿ ಏನ್ ಸಿಗುತ್ತೋ ಅಂತ ಫ್ರೂಟ್ಸ್ನೇ ತಿನ್ಬೇಕು. ಅಮೆರಿಕಾ ಇಂದ ಬರೋ ಆಪಲ್ಸ್ ನ ಆದಷ್ಟು ಅವಾಯ್ಡ್ ಮಾಡಿ. ಲೋಕಲ್ ಮಾರ್ಕೆಟ್ ಅಲ್ಲಿ ನಿಮ್ ಮನೆ ಪಕ್ಕದಲ್ಲಿ ಗಿಡದಲ್ಲಿ ಬಿಡುವಂತ ಸೀಬೆ ಹಣ್ಣನ್ನ ಜಾಸ್ತಿ ತಿನ್ನಿ. ಸೀಬೆ ಹಣ್ಣು ತಿಂದ್ರೆ ನೆಗಡಿ ಆಗ್ಬಿಡುತ್ತಲ್ಲ ಮೇಡಮ್, ಏನ್ ಮಾಡೋದು ಅಂತ ಕೇಳ್ತೀರಾ. ಎಲ್ರಿಗೂ ಹಾಗಾಗಲ್ಲ, ಎಲ್ಲಾನು ಲಿಮಿಟ್ ಅಲ್ಲಿ ತಿನ್ಬೇಕು. ಸಿಕ್ಕಿದೆ ಅನ್ಬಿಟ್ಟು ದಿನದೆಲ್ಲ 12-15 ಸೀಬೆ ಹಣ್ಣು ತಿಂದ್ರೆ ಯಾರಿಗಾದ್ರೂ ಆರೋಗ್ಯ ಕೆಡುತ್ತೆ. ನೋಡಿ, ಸೀಬೆ ಹಣ್ಣು ತಿನ್ಬೇಕಾದ್ರೆ ಸೀಬೆ ಹಣ್ಣ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಅದಕ್ಕೆ ಒಂದು ಚಿಟಿಕೆ ಉಪ್ಪು ಮತ್ತೆ ಮೆಣಸು ಹಾಕ್ಬಿಟ್ಟು ಮಕ್ಳಿಗೂ ಕೊಡಿ. ಖಂಡಿತ ನೀವು ಆಪಲ್ ಕೊಡೋ ಬದಲು ಸೀಬೆ ಹಣ್ಣು ಕೊಟ್ರೆ ತುಂಬಾ ಒಳ್ಳೇದಾಗುತ್ತೆ. ನಮ್ಮ ರೈತರು ಚೆನ್ನಾಗಿ ಉತ್ತರ ಆಗ್ತಾರೆ. ಜೊತೆಗೆ ಲೋಕಲ್ ಫುಡ್ ತಿನ್ನೋದ್ರಿಂದ, ಲೋಕಲ್ ಫುಡ್ಗೆ ಗೊತ್ತಿರುತ್ತೆ ನಮಗೆ ಏನೇನ್ ಅವಶ್ಯಕತೆ ಇದೆ. ಅಮೆರಿಕಾದಲ್ಲಿರೋ ಆಪಲ್ಗೆ ಅಲ್ಲಿ ಜನರ ಪರಿಸ್ಥಿತಿ ಗೊತ್ತಿರುತ್ತೆ. ನಾವ್ ಅನ್ಕೋತೀವಿ ಆಪಲ್ಗೆ, ಇದು ಸೀಬೆ ಹಣ್ಣಿಗೆ ಏನ್ ಮನಸ್ಸಿರುತ್ತೆ ಅಂತ. ಖಂಡಿತ ಇರುತ್ತೆ. ಪ್ರತಿಯೊಂದು ಫುಡ್ ಸ್ಟಫ್ನು ನಾವು ದೇವ್ರ ತರ ಏನಕ್ಕೆ ಕಾಣ್ತೀವಿ? ಆಮೇಲೆ ವೈಶ್ವಾನರು ಭೂತ್ವ ಪಚತ್ಯಾಗ್ನಿ ಚತುರ್ವಿಧಂ ಅಂತ ಏನಕ್ಕೆ ಹೇಳ್ತೀವಿ ಹೇಳಿ? ಆಹಾರನ ನಾವು ದೇವರಿಗೆ ನೈವೇದ್ಯ ಇಡ್ತಾ ಇದೀವಿ ಅಂತ ತಿಳ್ಕೊಂಡು ತಿನ್ನೋದು. ಅದೆಲ್ಲ ಫುಡ್ಡಿಗೆ ಬಂದಾಗ ಗೊತ್ತಾಗುತ್ತೆ. ಸೊ ಆಹಾರನ ಬಹಳ ಪೂಜ್ಯ ಭಾವನೆಯಿಂದ ಕಾಣ್ತೀವಿ ನಾವು ಅಂದ್ರೆ ಭಾರತೀಯರು. ಅಥವಾ ಆಯುರ್ವೇದದಲ್ಲಿ ಆಹಾರ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಬಾಡಿ. ಈ ದೇಹದ ಫ್ಯೂಯಲ್ ಅದು, ಅಂದ್ರೆ ಇಂಧನ. ನಮ್ಮ ದೇಹ ಆಕ್ಟಿವ್ ಆಗಿರ್ಬೇಕಾದ್ರೆ ನಾವು ಕೊಡುವಂತ ಫ್ಯೂಯಲೇ ಆಹಾರ. ಇಂಥ ಆಹಾರ ಸಾತ್ವಿಕವಾಗಿರ್ಬೇಕು, ಶುದ್ಧವಾಗಿರ್ಬೇಕು ಅನ್ನೋದು ಎಲ್ಲರ ಅಪೇಕ್ಷೆ. ಸೊ ಋತುಚರ್ಯೆ ಅಂದ್ರೆ ಆ ಋತುವಿನಲ್ಲಿ ಯಾವ ತರ ಫ್ರೂಟ್ಸ್, ಯಾವ ತರ ವೆಜಿಟೇಬಲ್ಸ್, ಮಸಾಲೆ ಪದಾರ್ಥಗಳು ತಿನ್ಬೇಕಾ ತಿನ್ಬಾರ್ದಾ, ಎಕ್ಸರ್ಸೈಸ್ ಯಾವ ಲೆವೆಲ್ ಅಲ್ಲಿ ಮಾಡ್ಬೇಕು, ಆ ಋತುವಿನಲ್ಲಿ ನಮ್ಮ ಬಲ ಹೇಗಿರುತ್ತೆ, ಅಥವಾ ಯೋಗನ ಎಷ್ಟು ಮಾಡ್ಬೇಕು, ಇದನ್ನೆಲ್ಲ ತಿಳ್ಕೊಬೇಕು. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಶಿಶಿರ ಋತು ಇದೆಯಲ್ಲ, ಚಳಿಗಾಲ, ಆ ಋತುವಿನಲ್ಲಿ ನಮಗೆ ಫುಲ್ ಫ್ರೀಡಮ್ ಇರುತ್ತೆ. ಚೆನ್ನಾಗಿ ಮಸಾಲೆಯುಕ್ತ ಆಹಾರ ತಿನ್ಬೋದು. ಯಾಕಂದ್ರೆ ಜಾಠರಾಗ್ನಿ ತುಂಬಾ ತೀಕ್ಷ್ಣವಾಗಿರುತ್ತೆ ಆ ಟೈಮಲ್ಲಿ. ಮಸಾಲೆಯುಕ್ತ ಕರಿದಿದ ಆಹಾರ ತಿನ್ಬೋದು ಆ ಟೈಮಲ್ಲಿ, ಶಿಶಿರ ಋತುನಲ್ಲಿ, ಚಳಿಗಾಲದಲ್ಲಿ. ಆದ್ರೆ ಒಂದು ಪ್ರಾಬ್ಲಮ್, ಎಲ್ಲಾ ಋತುಗಳಿಗಿಂತ ಜಾಸ್ತಿ ಬಲ ಇರುತ್ತೆ ನಮ್ಗೆ ಶಿಶಿರದಲ್ಲಿ. ಹಾಗೆ ತುಂಬಾನೇ ಎಕ್ಸರ್ಸೈಸ್ ಮಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ
ಒಂದು ಸ್ವೆಟ್ಟಿಂಗ್ ತುಂಬಾ ಕಡಿಮೆ ಇರುತ್ತೆ, ಚಳಿ ಇರೋದ್ರಿಂದ ವಾತಾವರಣ ಸ್ವೆಟ್ಟಿಂಗ್ ತುಂಬಾ ಕಡಿಮೆ ಇರುತ್ತೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೋಡಿ, ಹೊರಗಡೆ ತುಂಬಾ ಚಳಿ, ಧನುರ್ಮಾಸ ಬೇರೆ ಸೆಲೆಬ್ರೇಟ್ ಮಾಡ್ಬೇಕು. ಧನುರ್ಮಾಸ ಅಂತ ಯಾಕೆ ಕರೆದಿದ್ದಾರೆ ಗೊತ್ತಾ? ಬಾಡಿ ಹೀಗೆ ಧನು ತರ ಮುದ್ರಕೊಂಡು ಮಲ್ಕೊಂಡ್ರೆ ಹಿತ ಅನ್ಸುತ್ತೆ ಆ ಟೈಮಲ್ಲಿ ಅಲ್ವಾ. ಚೆನ್ನಾಗಿ ಮಿಂಕ್ ಬ್ಲಾಂಕೆಟ್ ಎಲ್ಲ ಹೊದ್ಕೊಂಡ್ಬಿಟ್ಟು ಮುದ್ರಕೊಂಡು ಮಲ್ಕೊಂಡ್ರೆ ಚಳಿಗೂ ಬಿಸಿಗೂ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ಅದನ್ನ ಮೀರಿ ನಾವು ಎದ್ದು ಸ್ನಾನ ಮಾಡಿ, ಎಷ್ಟೊಂದ್ ಜನ ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ, ದೇ ಆರ್ ರಿಯಲಿ ಗ್ರೇಟ್. ಅಂತ ಚಳಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅಲ್ಲಿ ಏನ್ ಕೊಡ್ತಾರೆ? ಬಿಸಿ ಬಿಸಿ ಪೊಂಗಲ್ ಕೊಡ್ತಾರೆ. ಪೊಂಗಲಲ್ಲಿ ಏನ್ ಹಾಕಿರ್ತಾರೆ? ಹೆಸರುಬೇಳೆ, ಅಕ್ಕಿ, ತುಪ್ಪ ಮತ್ತೆ ಮೆಣಸು, ಜೀರಿಗೆ ಹಾಕಿರ್ತಾರೆ. ಇದೆಲ್ಲ ಮತ್ತೆ ಜಾಟರಾಗ್ನಿನ ಉದ್ದೀಪನ ಮಾಡಿ ಕಫದೋಷನ ಹರಣ ಮಾಡಿ ನಮಗೆ ಆರೋಗ್ಯನ ತಂದುಕೊಡುತ್ತೆ. ಹೀಗೆ ಪ್ರತಿಯೊಂದಕ್ಕೂ ತುಂಬಾ ಸೈಂಟಿಫಿಕ್ ಅನಾಲಿಸಿಸ್ ಇದೆ. ಅದು ತಿಳ್ಕೊಳ್ಳುವಂತ ಮನಸ್ಸು ನಮಗೆಲ್ಲ ಇರ್ಬೇಕು. ಇದನ್ನ ತಿಳ್ಕೊಳ್ಳೋದಕ್ಕೆ ಪ್ರಥಮ ಹೆಜ್ಜೆಯಾಗಿ ನಾವು ದಿನಚರ್ಯ, ಋತುಚರ್ಯ, ರಾತ್ರಿಚರ್ಯನ ಕರಿತಿದ್ದೀವಿ. ಓಕೆ, ಇದನ್ನ ಕಲಿಯೋಣ. ಕಲ್ತಿಲ್ಲ ನಾವಿನ್ನುವೆ, ಕಲಿಯೋಣ. ನೆಕ್ಸ್ಟ್ ಚಾಪ್ಟರ್ ಏನಿದೆ ಅಂದ್ರೆ ವೇಗ ಧಾರಣೆ ಬಗ್ಗೆ ಇದೆ. ವೇಗಗಳಂದ್ರೆ ನಮ್ಮ ಬಾಡಿಯ ಅರ್ಚಸ್, ಅಂದ್ರೆ ನಮ್ಮ ಬಾಡಿ ನಮ್ಗೆ ಹೇಳುತ್ತೆ ಇಂಥದ್ದು ಮಾಡ್ಲೇಬೇಕು ಈಗ ಅಂತ ಅರ್ಚಸ್ ಯಾವುದು? ಧಾರಣೆ ಮಾಡಬಾರ್ದು. 2 ತರ ಅರ್ಚಸ್ ಇರುತ್ತೆ ಅಥವಾ ವೇಗಗಳಿರುತ್ತೆ. ಮೊದಲನೇ ವೇಗ ಫಿಸಿಕಲ್ ಆಗಿರುವಂತಹ ವೇಗ, ಇನ್ನೊಂದು ಮಾನಸಿಕ ವೇಗಗಳು. ಫಿಸಿಕಲ್ ಆಗಿರುವಂತ ವೇಗಗಳು ಯಾವುದು ಅಂದ್ರೆ ಅಧಾರಣೀಯ ವೇಗ. ಇವನ್ನ ಧಾರಣೆ ಮಾಡಬಾರ್ದು, ಅಂದ್ರೆ ಇದನ್ನ ತಡಿಬಾರ್ದು ಯಾವುದೇ ಕಾರಣಕ್ಕೂ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಅಪಾನವಾಯು ಪಾಸ್ ಆಗ್ಬೇಕು. ಏನನ್ಸುತ್ತೆ ನಿಮ್ಗೆ? ಸುತ್ತಮುತ್ತ ಜನ ಇರ್ತಾರೆ, ಏನ್ ಅನ್ಕೋತಾರಪ್ಪ ಈಗ ನಾವು ಪಾಸ್ ಮಾಡಿದ್ರೆ ಅಂತ ಒಂದು ಹಿಂಡ್ರನ್ಸ್ ಇರುತ್ತೆ. ಆದ್ರೆ ಆತರ ಅಪಾನವಾಯುನ ಹಿಡಿದ್ರೆ ಏನಾಗುತ್ತೆ? ದೇಹದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಒಂದ್ ದಿವಸಕ್ಕೆ ಖಂಡಿತ ಚೇಂಜ್ ಆಗಲ್ಲ. ಇದು ತುಂಬಾ ದಿನಗಳು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದಾಗ ದೇಹದಲ್ಲಿ ಚೇಂಜಸ್ ಆಗಿ ನಮ್ಮ ಆರೋಗ್ಯ ಕೈ ತಪ್ಪುತ್ತೆ. ಅಂತ ವೇಗಗಳು ಯಾವ್ಯಾವ್ದು ಅಂದ್ರೆ ಅಧಾರಣೀಯ ವೇಗ. ಧಾರಣೆ ಮಾಡದಿರುವ ವೇಗಗಳಿಗೆ ಅಧಾರಣೀಯ ವೇಗಗಳು ಅಂತೀವಿ. 13 ತರ ಇದೆ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆ ಚಾಪ್ಟರ್ ಬಂದಾಗ. ಅದರಲ್ಲಿ ಇನ್ನೊಂದು ತರದ ವೇಗ ಇದೆ, ಅದು ಧಾರಣೀಯ ವೇಗ. ಇದು ಮನಸ್ಸಿಗೆ ಅಥವಾ ನಮ್ಮ ಇಮೋಷನ್ಗೆ ಸಂಬಂಧಪಟ್ಟಿರುವಂತದ್ದು. ಇವುಗಳನ್ನ ಧಾರಣೆ ಮಾಡ್ಬೇಕು. ಅದು ಅಧಾರಣೀಯ, ಇದು ಧಾರಣೀಯ. ಇವುಗಳನ್ನ ಧಾರಣೆ ಮಾಡಿದ್ರೇನೆ ನಾವು ಉದ್ಧಾರ ಆಗೋದು. ಯಾವ್ದದು? ಅರಿಷಟ್ ವರ್ಗಗಳೇನಿದೆ ಅದೇ ಧಾರಣೀಯ ವೇಗಗಳು. ಕಾಮ, ಕ್ರೋಧ, ಲೋಭ, ಮೋಹ, ಮದ ಅಂಡ್ ಮತ್ಸರ. ಈ 6 ಅರಿಷಡ್ ವರ್ಗಗಳನ್ನ ಯಾರು ಕಂಟ್ರೋಲ್ ಮಾಡ್ತಾರೋ ಅವನೇ ನಿಜವಾದ ಮನುಷ್ಯ ಅನ್ನಿಸ್ಕೊತಾನೆ. ಸೊ ಇವುಗಳನ್ನ ಕಂಟ್ರೋಲ್ ಮಾಡ್ಬೇಕು. ಅಧಾರಣೀಯ ವೇಗಗಳನ್ನ ಕಂಟ್ರೋಲ್ ಮಾಡಬಾರ್ದು. ಫಿಸಿಕಲ್ ಅರ್ಚಸ್ ನ ಕಂಟ್ರೋಲ್ ಮಾಡಬಾರ್ದು. ಮೆಂಟಲ್ ಅರ್ಚಸ್ ನ ಕಂಟ್ರೋಲ್ ಮಾಡ್ಬೇಕು. ಇದನ್ನ 5ನೇ ಚಾಪ್ಟರ್ ತಿಳ್ಕೊತೀವಿ. ಕೊನೆ ಚಾಪ್ಟರ್ ಸಿಕ್ಕಾಬಿಡೆ ಚೆನ್ನಾಗಿದೆ, ಆಯ್ತಾ? ಅದು ಫುಲ್ ಆಹಾರದ ಬಗ್ಗೆ. ಯಾವ ತರ ಆಹಾರ ತಗೋಬೇಕು. ಈಗ ನಾವು ನೋಡಿದೀವಿ ನಮ್ಮ ಲೈಫ್ ಸ್ಟೈಲು, ನಮ್ಮ ಆಹಾರ ಪದ್ಧತಿನೇ ಚೇಂಜ್ ಆಗ್ಬಿಟ್ಟಿದೆ. ಎಲ್ರು ಒಂದೇ ತರ ಆಹಾರ ತಿಂತೀವಿ. ಆಕ್ಚುಲಿ ಅದು ತುಂಬಾನೇ ತಪ್ಪು. ಈಗ ಮೈಸೂರಲ್ಲಿ ತಿನ್ನೋ ಆಹಾರ ಪದ್ಧತಿನೇ ಬೇರೆ, ಮಂಡ್ಯದಲ್ಲೇ ಬೇರೆ. ನಮ್ದು ಎಷ್ಟು ಜಿಯೋಗ್ರಾಫಿಕಲ್ ವೇರಿಯೇಷನ್ಸ್ ಇದೆಯೋ ಅಷ್ಟು ಟೈಪ್ ಆಫ್ ಆರೋಗ್ಯ ಪದ್ಧತಿಗಳಿದೆ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ರು ಒಂದನ್ನೇ ತಿಂತೀವಿ. ಎಲ್ಲರ ಯೂನಿವರ್ಸಲ್ ಫುಡ್ ಪಿಜ್ಜಾ ಅಂಡ್ ಬರ್ಗರ್. ನೀವೆಲ್ಲ ಅಲ್ಲ, ಜನಗಳು ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಈಗ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ನಮ್ಗೆ ತುಂಬಾ ಈಸಿಯಾಗಿ ಅವೈಲೇಬಲ್ ಇದೆ ಅಲ್ವಾ? ಸೊ ಅದನ್ನೆಲ್ಲ ತಿನ್ನಿ, ಬೇಡ ಅಂತ ಹೇಳಲ್ಲ. ಯಾವತ್ತೋ ಒಂದ್ ದಿವಸ ತಿಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ನಮ್ಮ ಬೇಸಿಕ್ ಫುಡ್ ಪ್ಯಾಟರ್ನ್ ಏನಿದೆ ಅದನ್ನ ನಾವು ಖಂಡಿತ ಬಿಡಬಾರ್ದು. ನಮ್ಮ ಲೋಕಲ್ ಇಂಡಿಜಿನಿಯಸ್ ಕಲ್ಚರ್ ಏನಿದೆ ಅದನ್ನ ಬಿಡಬಾರ್ದು. ಈಗ ನಾರ್ತ್ ಕರ್ನಾಟಕದವರು ದಿನ ರೊಟ್ಟಿ ತಿಂತಾರೆ, ಅದವರಿಗೆ ಹೊಂದಿದೆ. ನಾವು ಮೈಸೂರಲ್ಲಿ ದಿನ ರೊಟ್ಟಿ ತಿಂದ್ರೆ ನಮಗೆ ಡೈಜೆಷನ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ವಾರಕ್ಕೆ ಒಂದ್ ದಿವಸ ನಾವು ತಿನ್ಬೋದು. ಹಾಗೆ ಅವ್ರಿಗೆ ರಾಗಿ ಮುದ್ದೆ ಪಾಪ ಅರ್ಗಿಸ್ಕೊಳಕ್ ಆಗಲ್ಲ. ಸೊ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಅವರು ಒಂದ್ ದಿವಸ ರಾಗಿ ಮುದ್ದೆ ತಿನ್ಬೋದು. ಸೊ ಇದ್ರ ಮೂಲ ಉದ್ದೇಶ ಏನ್ ಗೊತ್ತಾ? ನಮ್ಮ ಸುತ್ತಮುತ್ತ ಯಾವ್ಯಾವ ಧಾನ್ಯಗಳು ಬೆಳೀತಾ ಇದ್ರು, ಯಾವ್ಯಾವ ಎಣ್ಣೆಗಳು ತೆಗಿತಾ ಇದ್ರು, ಯಾವ್ಯಾವ ಹಣ್ಣು ತರಕಾರಿ ಬೆಳೀತಾ ಇದ್ರು ಅಂತದನ್ನ ಮಾತ್ರ ನಾವು ಬಳಸ್ತಾ ಇದ್ವಿ ಮೊದ್ಲು. ಈಗೇನಾಗಿದೆ, ಗ್ಲೋಬಲ್ ವರ್ಲ್ಡ್ ಆಗಿರೋದ್ರಿಂದ ಎಲ್ಲಿಂದ ಬೇಕಾದ್ರೂ ಏನ್ ಬೇಕಾದ್ರೂ ತರಿಸ್ಕೊಂಡು ತಿನ್ನುವಂತ ಪರಿಸ್ಥಿತಿ ಇರೋದ್ರಿಂದ ಇನ್ನು ತಪ್ಪು ಅಂತ ಹೇಳಲ್ಲ. ಆದ್ರೆ ನಮ್ಮದನ್ನ ಬಿಡ್ಬಾರ್ದಲ್ವಾ? ಈಗ ಮಾಡರ್ನ್ ಮೆಡಿಸಿನ್ ಬಳಸೋದು ತಪ್ಪಲ್ಲ. ತುಂಬಾ ಇಂಪಾರ್ಟೆಂಟ್ ಸಿಚುವೇಶನ್ಸ್, ಎಮರ್ಜೆನ್ಸಿ ಸಿಚುವೇಶನ್ಸ್ಗೆ ನಾವು ಮಾಡರ್ನ್ ಹೋಗ್ಲೇಬೇಕು. ಆದ್ರೆ ನಮ್ದಾಗಿರೋ ಆಯುರ್ವೇದನ ನಾವು ಮರಿಬಾರ್ದು. ಆಯುರ್ವೇದದ ಜ್ಞಾನ, ಆಯುರ್ವೇದದ ಔಷಧಿಗಳನ್ನ ನಾವು ಬಳಸಿ
ದಿನಚರ್ಯ, ಋತುಚರ್ಯ, ರಾತ್ರಿಚರ್ಯ ಫಾಲೋ ಮಾಡಿ, ವೇಗ ಧಾರಣೆ ಮಾಡದೆ, ವಿರುದ್ಧ ಆಹಾರಗಳನ್ನ ಫಾಲೋ ಮಾಡದೆ, ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡ್ಕೊಂಡು, ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಂಡು, ಮಾನಸಿಕ ನೆಮ್ಮದಿನ ಇಟ್ಕೊಂಡ್ಬಿಟ್ರೆ ನಮಗೆ ಡಾಕ್ಟರ್ ಹತ್ರ ಹೋಗುವಂತ ಪ್ರಸಂಗಗಳು ಬಹಳ ಕಡಿಮೆ ಬರುತ್ತೆ. ಇಲ್ಲ ನಾವು ಮನೆಯಲ್ಲೇ ಮದ್ದು ಮಾಡ್ಕೊಂಡು ವಾಸಿ ಮಾಡ್ಕೊಳ್ಳುವಂತ ಒಂದು ಸಂದರ್ಭ ತುಂಬಾ ಈಸಿ ಆಗಿರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಏನು ಕಾಲಶಪ್ರಾಯವಾಗಿ ಯೋಗ ಕಲಿತಾ ಇದ್ದೀರಾ ಎಲ್ರುವೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ ಮೊದಲೇ ಹೇಳ್ಬಿಟ್ಟಿದ್ದಾರೆ ಪತಂಜಲಿ ಮಹರ್ಷಿಗಳು. ಸೊ ಯೋಗ ಅಂದ್ರೆ ಚಿತ್ತದ ವೃತ್ತಿಗಳನ್ನ ನಿವಾರಣೆ ಮಾಡುವಂಥದ್ದೇ ಯೋಗ. ನಮ್ಮ ಧಾರಣೀಯ ವೇಗಗಳಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳನ್ನ ನಾವು ಗೆಲ್ಲಬೇಕಾಗಿದೆ. ಎಲ್ಲ ಯೋಗ, ಆಯುರ್ವೇದ, ವೇದಾಂತ ಎಲ್ಲ ಇಂಟರ್ಲಿಂಕ್ಡು, ಒಂದು ತುಂಬಾ ಕನೆಕ್ಷನ್ ಇರುವಂತದ್ದು. ಅದೇ ನಮ್ಮ ಭಾರತೀಯ ಪದ್ಧತಿಯ ಗ್ರೇಟ್ನೆಸ್. ಆರೋಗ್ಯ ಬೇರೆ ಅಲ್ಲ, ವೇದಾಂತ ಬೇರೆ ಅಲ್ಲ, ಯೋಗ ಬೇರೆ ಅಲ್ಲ. ನಮ್ದು ಎಲ್ಲ ಒಂದೇ. ಬಿಸಿಬೇಳೆ ಬಾತ್ ಇದ್ದಂಗೆ ಎಲ್ಲ ತರಕಾರಿನೂ ಹಾಕಿರ್ತೀವಿ, ಬೆಳೆನೂ ಹಾಕಿರ್ತೀವಿ, ತರಕಾರಿನೂ ಹಾಕಿರ್ತೀವಿ, ಮಸಾಲೆಗಳು ಇರುತ್ತೆ, ಎಲ್ಲ ಇರುತ್ತೆ. ಆಯುರ್ವೇದದಲ್ಲಿ ಯೋಗ ಬರುತ್ತೆ, ಆಯುರ್ವೇದದಲ್ಲಿ ವೇದಾಂತ ಬರುತ್ತೆ, ವೇದಾಂತದಲ್ಲಿ ಯೋಗ ಬರುತ್ತೆ, ವೇದಾಂತದಲ್ಲಿ ಆಯುರ್ವೇದ ಬರುತ್ತೆ. ಹಾಗೆ ಯೋಗದಲ್ಲಿ ಇವೆಲ್ಲರ ಸಮ್ಮಿಲನ ಇದೆ. ಸೊ ಇವೆಲ್ಲ ಬಿಸಿ ಬೇಳೆ ಬಾತ್ ಇದ್ದಂಗೆ. ನಿಮಗೆ ಅದನ್ನ ನಾವು ಪ್ರಸ್ತುತ ಪಡಿಸಿದೀವಿ. ಅದನ್ನ ಎಂಜಾಯ್ ಮಾಡೋದು ಮತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು. ಓಕೆ, ನಾವೇನ್ ಮಾಡಿದೀವಿ ಅಂದ್ರೆ ನಾವು ಎಲ್ಲಾ ಕುದುರೆಗಳನ್ನ ತಗೊಂಡ್ಬಂದು ಕೊಳದ ಹತ್ರ ಬಿಟ್ಟಿದೀವಿ. ಈಗ ಎಷ್ಟೆಷ್ಟು ನೀರ್ ಕುಡಿತೀರಾ ನೀವು ಅನ್ನೋದು ನಿಮ್ ಮೇಲೆ ಡಿಪೆಂಡ್ ಆಗಿದೆ. ನಂಗೆ ಗೊತ್ತು ನೀವೆಲ್ಲ ತುಂಬಾ ಚೆನ್ನಾಗಿ ಕಲಿತೀರಾ, ತುಂಬಾ ಇಂಟ್ರೆಸ್ಟೆಡ್ ಆಗಿ ಕ್ಲಾಸಸ್ ಅಟೆಂಡ್ ಮಾಡ್ತೀರಾ, ಮತ್ತೆ ಯೋಗ ಮತ್ತೆ ಆಯುರ್ವೇದನ ನಿಮ್ಮ ದಿನಚರಿನಲ್ಲಿ ಫಾಲೋ ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತಿನ ಕ್ಲಾಸ್ ಕನ್ಕ್ಲೂಡ್ ಮಾಡೋಣ. ಮತ್ತೆ ನಾಳೆಯಿಂದ ನಾವು ನಮ್ಮ ಪೋರ್ಷನ್ ಸ್ಟಾರ್ಟ್ ಮಾಡೋಣ. ಹರಿ ಓಂ. ಓಂ. ಅಶ್ವಿನಿಜಿ ತುಂಬಾ ಚೆನ್ನಾಗ ಮಾಹಿತಿ ಕೊಟ್ರಿ. ನೀವೇನೆಲ್ಲ ಇನ್ನು ಮುಂದೆ ಕಲಿಸ್ತೀರಾ ಅಂತ ತುಂಬಾ ತುಂಬಾ ಧನ್ಯವಾದಗಳು. ಇದರಿಂದ ನಾವು ಶಿಬಿರಾರ್ಥಿಗಳಿಗೆ ಹೇಳೋದು ಒಂದೇ ಅಂದ್ರೆ ಅವ್ರು ಆದಷ್ಟು ಇದ್ರದ್ದು ಲಾಭ ಪಡ್ಕೊಳ್ಳಿ, ಎಲ್ಲಾ ವಿಷಯನ್ನು ತಿಳ್ಕೊಳ್ಳಿ ಚೆನ್ನಾಗಿ. ಎಕ್ಸಾಮ್ ಅಲ್ಲಿ ಸಹ ನೀವೇನು ಪಾಯಿಂಟ್ಸ್ ಇದೆ ಅದನ್ನು ಬರ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ಕೆಲವು ಕ್ವಶನ್ಸ್ ಗಳು ಬರುತ್ತೆ, ಸೊ ಅದನ್ನೆಲ್ಲ ಮಾಡ್ತಾ ನೀವು ಕ್ಲಾಸ್ ಅನ್ನು ಅಟೆಂಡ್ ಮಾಡಿ. ಈಗ ಶಾಂತಿ ಮಂತ್ರ. शान्तिरन्तरिक्षं शान्ति पृथिवी शान्तिराप शान्तिरोषधयः शान्ति वनस्पतयः शान्ति विश्वे देवा शान्ति ब्रह्म शान्ति सर्वं शान्ति शान्तिरेव शान्ति सामा शान्तिरेधि. ओम शांति शांति शांति. श्री गुरुभ्यो नमः. ನಿಮ್ಗೇನಾದ್ರೂ ಅಶ್ವಿನಿಜಿ ಹತ್ರ ಕೇಳಲಿಕ್ಕೆ ಇದ್ರೆ ಕೇಳಿ. ಓಂ ಜಿ ಮ್ಯಾಮ್. ಒಮ್ಮೆಲೆ ಬೇಡ, ಒಬ್ಬರೊಬ್ರು ಕೇಳಿ. ಓಂ ಜಿ ಮ್ಯಾಮ್. ಹೇಳಿ Ashwini ma'am, it is very difficult for me and I'm sure for some of them to understand such pure Kannada. So if for the 10-11 days, if you can explain in English also, it'll. I'll do that, don't worry. Yes, thank you ma'am. It will be told in English also, don't worry. Thank you ma'am, thank you very much. ಹರಿ ಓಂ. ಓಂ ಜಿ. ಹೇಳಿ ಸರ್. ಹೇಳಿ. ನಮಸ್ಕಾರ. ಕ್ಲಾಸ್ ತುಂಬಾ ಅತ್ಯುತ್ತಮವಾಗಿತ್ತು, ತುಂಬಾ ಸಂತೋಷ ಆಯ್ತು. ಜೊತೆಗೆ ಇವತ್ತಿನ ಕೊರೋನಾದ ದಿನಚರಿ ಅಂದ್ರೆ ಮನೆಯಲ್ಲಿ ಕುಟುಂಬದವರು ಈ ಕೊರೋನಾ ಅನ್ನೋ ರೋಗದ ಬಗ್ಗೆ ಅವ್ರು ಯಾವ ರೀತಿ ಪ್ರಿಕಾಷನರಿ ತಗೊಳ್ಬಹುದು ಅನ್ನೋದು ಒಂಚೂರು ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು. ಮತ್ತೆ ಜಿ, ಈಗ ಸ್ನಾನ ಮಾಡೋ ವಿಧಾನ ಇದೆಯಲ್ಲ, ಅದರಲ್ಲಿ ತಣ್ಣೀರ್ ಸ್ನಾನನ ತಲೆ ಮೇಲಿಂದ ಮಾಡಬೇಕು, ಬಿಸಿನೀರ್ ಸ್ನಾನನ ಕಾಲಿಂದ ಮಾಡಬೇಕು ಅಂತ ಹೇಳ್ತಾರೆ. ಅದು ಒಂಚೂರು ತಿಳ್ಕೊಬೇಕಾಗಿತ್ತು. ಅದನ್ನೆಲ್ಲ ನೀವು ದಿನಚರಿಯಲ್ಲಿ ಫುಲ್ ತಿಳ್ಕೊತೀರಾ, ಡೋಂಟ್ ವರಿ. ತಿಳ್ಕೊಳ್ತೀವಿ. ಧನ್ಯವಾದ ಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಧನ್ಯವಾದಗಳು ಗುರುಜಿ. ಧನ್ಯವಾದ. ಓಂ ಜಿ. ಓಂ ಜಿ.
ಹಲೋ ನಮಸ್ತೆ ಅನಿತಾ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಓಂ ಜಿ ಓಂ ಧನ್ಯವಾದ. ಓಂ ಜಿ. ಅಂಗೈಯಲ್ಲಿ ಆರೋಗ್ಯ ಅಂದ್ರಲ್ಲ ಮೇಡಮ್, ಅದು ಹೇಳಿ. ಬ್ರೀತಿಂಗ್ ಯಾವ ತರ ಇರ್ಬೇಕು ಅದ್ ಮಾಡ್ಬೇಕಾದ್ರೆ? ನಾರ್ಮಲ್ ಬ್ರೀದಿಂಗ್. ಹಾ ನೀವು ಕಪಾಲಭಾತಿ ಪ್ರಾಣಾಯಾಮ ಮಾಡ್ತಾನೂ ಮಾಡ್ಕೊಳ್ಬಹುದು ಹಾಗೆ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿತ್ತು ಕ್ಲಾಸು, ತುಂಬಾ ಇಷ್ಟ ಆಯ್ತು.